ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಪಾಹಿ ಪಾಹಿ ಮಹಾಯೋಗಿನ್ ದೇವದೇವ ಜಗತ್ಪತೆ ನಾಣ್ಯಂ ತ್ವದಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ. ಶ್ರೀ ಗುರುಭ್ಯೋ ನಮಃ. ಭಾಗವತದ ಮೊದಲ ಸ್ಕಂದದ 8ನೇ ಅಧ್ಯಾಯದ 19 ಶ್ಲೋಕಗಳನ್ನು ನಾವು ಈಗ ಹಿಂದೆ ನೋಡಿ ಮುಗಿಸಿದ್ದೀವಿ. ಕೃಷ್ಣ ಪಾಂಡವರಿಂದ ಬೀಳ್ಕೊಡಲ್ಪಟ್ಟು ದ್ವಾರಕೆಗೆ ಹೊರಲಿಕ್ಕೆ ಸನ್ನದ್ಧನಾಗಿದ್ದ. ಆ ಸಂದರ್ಭದಲ್ಲಿ ಉತ್ತರೆ ಅವನಿಗೆ ಶರಣು ಬಂದಳು. ನನ್ನನ್ನೊಂದು ಬಾಣ ಹಿಂಸಿಸ್ಲಿಕ್ಕೆ ಬರ್ತಾ ಇದೆ ಅಂತ ಪ್ರಾರ್ಥಿಸಿದ್ಲು. ಅವನು ಅದನ್ನು ನೋಡಿ ಅವಳನ್ನು ರಕ್ಷಿಸಲಿಕ್ಕೆ ಬಂದ. ಅದೇ ಸಂದರ್ಭದಲ್ಲಿ ಪಾಂಡವರನ್ನು ಕೂಡ 5 ಬಾಣಗಳು ಬೆನ್ನಟ್ಟಿದ್ದವು. ಇದೆಲ್ಲವೂ ಆ ಅಶ್ವತ್ಥಾಮ ನಿಷ್ಪಾಂಡವಾಂ ಪೃಥ್ವೀಂ ಕರಿಷ್ಯಾಮಿ ಅಂತ ಏನು ಹೊರಟಿದ್ದ. ಸಮಸ್ತ ಪೃಥ್ವಿಯಲ್ಲಿ ಈ ಪಾಂಡವರ ಯಾವ ಒಂದು ತಲೆಯೂ ಇಲ್ಲದಂತೆ ಮಾಡಿಬಿಡಬೇಕು ಅಂತ ಅವನ ಆಲೋಚನೆ ಇತ್ತು. ಆ ಅಶ್ವತ್ಥಾಮನ ಅಸ್ತ್ರ ಇದು ಅಂತ ಗೊತ್ತಾಯಿತು ಕೃಷ್ಣನಿಗೆ. ಅವನು ಮುಂದೆ ಏನು ಮಾಡಿದ ಅಂತ ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಆ ಗರ್ಭವನ್ನು ಅವನು ಆವರಿಸಿ ನಿಂತುಕೊಂಡ. ಗರ್ಭವನ್ನು ಪೂರ್ಣವಾಗಿ ಆವರಿಸಿ ನಿಂತ. ಗರ್ಭ ಸುರಕ್ಷಿತವಾಗಿತ್ತು. ಅದಾದ ಬಳಿಕ ಅವನು ಮತ್ತೆ ಅಲ್ಲಿಂದ ಹೋಗಬೇಕು ಅಂತ, ಹಸ್ತಿನಾವತಿಯಿಂದ ದ್ವಾರಕೆಗೆ ಹೋಗಬೇಕು ಅಂತ ಅವನು ಸಿದ್ಧನಾಗಿ ನಿಂತ. ಆದರೆ ದ್ರೌಪದಿ, ಕುಂತಿ ಮೊದಲಾದವರು ಪ್ರೀತಿಯಿಂದ ಆತನನ್ನು ಹೋಗಗೊಡಲಿಲ್ಲ. ಅಲ್ಲಿ ಅವನು ನಿಂತುಕೊಂಡ. ಇದು ಆ 8ನೇ ಸ್ಕಂದದಲ್ಲಿ ಕೊನೆಯಾಗಿ ಬರುವಂಥ ಕಥೆ. ಈ ನಡುವೆ ಮುಂದೆ 20ನೇ ಶ್ಲೋಕ ಮೊದಲಾದ್ದರಿಂದ ಆತನ ಸ್ತೋತ್ರವನ್ನು ಕುಂತಿ ಮಾಡಿದ್ದು, ಇದನ್ನೆಲ್ಲವನ್ನು ಕೂಡ ನಾವು ನೋಡ್ತೇವೆ. ಹೀಗೆ ಆ 8ನೇ ಸ್ಕಂದದಲ್ಲಿ ಇರುವಂಥ ಕಥಾ ಅದನ್ನೆಲ್ಲ ನಾವು ಈ ಮುಂದೆ ಮಹಾಭಾರತ ಮತ್ತು ಭಾಗವತ ಹಾಗೆ ತಾತ್ಪರ್ಯ ನಿರ್ಣಯ ಇವುಗಳಲ್ಲಿ ಬಂದಿರಬೇಕಂಥ ಕಥೆಯನ್ನು ವಿಮರ್ಶಾಪೂರ್ವಕವಾಗಿ ನೋಡಬೇಕಾಗಿದೆ. ಈ 8ನೇ ಸ್ಕಂದದಲ್ಲಿ ಉತ್ತರೆ ಆತನನ್ನು ಪ್ರಾರ್ಥಿಸಿದ್ಲಲ್ಲ, ನನ್ನನ್ನು ಕಾಪಾಡುವಂತ ಆ ಕಥೆ. ಹಾಗೆ ಅವನು ದ್ವಾರಕೆಗೆ ಹೋಗ್ಲಿಕ್ಕೆ ಸನ್ನದ್ಧನಾಗಿದ್ದು, ಮತ್ತು ಇವರೆಲ್ಲರೂ ಪ್ರೀತಿಯ ಒತ್ತಡದಿಂದ ಮತ್ತೆ ಅಲ್ಲೇ ಕೆಲವು ಕಾಲ ನೆಲೆಸಿದ್ದು, ಈ ಎಲ್ಲ ಕಥೆ ಏನಿದೆ ತಾತ್ಪರ್ಯ ನಿರ್ಣಯದಲ್ಲಿ ಕಾಣಿಸೋದಿಲ್ಲ. ಹಾಗೆ ಮಹಾಭಾರತದಲ್ಲಿ ಕೂಡ ಕಾಣಿಸೋದಿಲ್ಲ. ಆದ್ದರಿಂದ ಆಚಾರ್ಯರಿಗೆ ಈ ಕಥೆ ಸಮ್ಮತವಾಗಿರಲಿಕ್ಕಿಲ್ಲ ಅಂತ ನನ್ನದೊಂದು ಊಹೆ. ಅದನ್ನು ಇವತ್ತಿನ ಈ ಭಾಗ, ಇದರ ಮುಂದುವರೆದ ಭಾಗಗಳಲ್ಲಿ ಹೇಳುವನಿದ್ದೇನೆ. ಇದನ್ನು ಶ್ರೋತೃಗಳು ಕೂಡ ಬಹಳ ಎಚ್ಚರಿಕೆಯಿಂದ ಕೇಳಬೇಕು. ಹಾಗೆ ಯಾರಾದರೂ ವಿದ್ವಾಂಸರು ಅವ್ರಿಗೆ ಇದ್ರ ಗಮನಕ್ಕೆ ಬಂದರೆ ಅವರು ಕೂಡ ಇದನ್ನು ಗಮನಿಸಬೇಕು. ನನ್ನ ಅಭಿಪ್ರಾಯ ಅಂತಿಮ ಅಂತ ನಾನು ಏನು ಈ ಹಿಂದೂ ಕೂಡ ಹೇಳಿಲ್ಲ, ಇಂದೂ ಹೇಳೋದಿಲ್ಲ, ಮುಂದೆಂದೂ ಹೇಳೋದಿಲ್ಲ. ಯಾವತ್ತೂ ಇಂಥ ಕೆಲವು ಅಭಿಪ್ರಾಯಗಳು ಮತ್ತಷ್ಟು ವಿಮರ್ಶೆಗೆ ಒಳಪಟ್ಟಾಗಲೇ ಅವುಗಳ ಸತ್ಯಾಸತ್ಯತೆ ತೀರ್ಮಾನ ಆಗ್ತದೆ. ಕೆಲವು ಕಡೆ ನನ್ನ ಅಭಿಪ್ರಾಯವನ್ನು ಖಡಾಖಂಡಿತವಾಗಿ ಹೇಳಿರ್ತೇನೆ, ಇಲ್ಲಂತಲ್ಲ. ಆದರೆ ಕೆಲವು ಕಡೆ ಹಾಗೆ ಖಡಾಖಂಡಿತವಾಗಿ ಹೇಳಲಿಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಇದು ಒಂದು ಅಂಶ. ಆದರೂ ಇದರ ಬಗ್ಗೆ ನನಗೊಂದಷ್ಟು ನಿರ್ಧಾರವೇ ಇದೆ. ಆದರೂ ನನ್ನ ನಿರ್ಧಾರವನ್ನು ನೀವೆಲ್ಲರೂ ಒಪ್ಪಲೇಬೇಕಂತ ಏನಿಲ್ಲ ಅನ್ನೋದನ್ನು ತಿಳಿಸ್ತೇನೆ. ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಮಹಾಭಾರತದಲ್ಲಿ, ಭಾಗವತದಲ್ಲಿ ಬಂದಿರುವಂಥ ಒಂದಿಷ್ಟು ಸಂಗತಿಗಳನ್ನು ನಾನು ಹೀಗೆ ಒಂದು ತುಲನಾತ್ಮಕವಾದ ದೃಷ್ಟಿಕೋನದಿಂದ ಅಧ್ಯಯನ ಮಾಡಿದೆ. ಈ ಕೌರವ ಪಾಂಡವರ ಯುದ್ಧ ಮುಗಿಯಿತು. ಯುದ್ಧವೆಲ್ಲ ಮುಗಿದ ಮೇಲೆ ಕೃಷ್ಣ ದ್ರೌಪದಿಯನ್ನು ಕರೆದುಕೊಂಡು ಬಂದು ಅವಳಿಗೆ ಅಲ್ಲಿರುವಂಥ ಶವಗಳನ್ನೆಲ್ಲ ತೋರಿಸಿದ. ಇದು ಭಾಗವತದಲ್ಲಿ 8ನೇ ಅಧ್ಯಾಯದಲ್ಲಿ, ಇದೆಲ್ಲ 1ನೇ ಸ್ಕಂದದ್ದೇ.
ಆ 1ನೇ ಸ್ಕಂದದ 8ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕದಲ್ಲಿ ಇವೆಲ್ಲ ಸಂಗತಿಗಳು ಬಂದಿವೆ. ಈಗಾಗಲೇ ನಾವು ಅದರಲ್ಲಿರುವಂಥ ಕೆಲವೊಂದು ಸಂಗತಿಗಳನ್ನು ನೋಡಿದ್ದೇವೆ. ಅಥೋ ನಿಶಾಮಯಾಮಾಸ ಕೃಷ್ಣಾಯಿ ಭಗವಾನ್ ಪುರ ಪತಿತಾಯ ಪಾದಮೂಲೆ ರುದಂತ್ಯೈ ಯತ್ ಪ್ರತಿಷ್ಠುತಂ ಅಂತ ಈ ಶ್ಲೋಕದಲ್ಲಿ, ಮತ್ತೆ ಪಶ್ಯರಾಜ್ಞಿ ಹರಿದಾರಾಂಸ್ತೆ ಇತ್ಯಾದಿ ಶ್ಲೋಕಗಳಲ್ಲಿ ಅವನು ಆ ಸತ್ತು ಹೋದ ರಾಜರ ಶವಗಳನ್ನು ತೋರಿಸಿದ್ದು ಇದನ್ನೆಲ್ಲ ನೋಡ್ತೇವೆ. ಇದು ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಕೇಳಿ ಬರ್ತದೆ. 28ನೇ ಶ್ಲೋಕದಲ್ಲಿ 28ನೇ ಅಧ್ಯಾಯದಲ್ಲಿ 234ನೇ ಶ್ಲೋಕದಲ್ಲಿ ಈ ಸಂಗತಿಯು ಕೂಡ ಇದೆ. ಇದು ಮಹಾಭಾರತದಲ್ಲೂ ಕೂಡ ಇರ್ತದೆ. ಕೆಲವು ಎಲ್ಲವನ್ನೂ ಕೂಡ ಮಹಾಭಾರತದಲ್ಲಿ ಇದೆಯೋ ಬಿಟ್ಟಿದೆಯೋ ಅಂತ ನಾನು ನೋಡ್ಲಿಕ್ಕೆ ಹೋಗಿಲ್ಲ. ಮಹಾಭಾರತದ ವಿಸ್ತೃತವಾದ ಪ್ರವಚನ ಈ ಹಿಂದೆ ಮುಕ್ತಾಯ ಕಂಡಿದೆ. ಅಲ್ಲಿಯೂ ಕೂಡ ಇದು ಬಂದಿರುವ ಸಾಧ್ಯತೆ ಇದೆ. ಯಾವ ಸಂಗತಿಗಳು ಭಾಗವತದಲ್ಲಿಯೂ ಬಂದಿವೆ, ತಾತ್ಪರ್ಯ ನಿರ್ಣಯದಲ್ಲಿಯೂ ಬಂದಿವೆ, ಮಹಾಭಾರತದಲ್ಲಿಯೂ ಬಂದಿವೆಯೋ ಅವುಗಳ ಬಗ್ಗೆ ನಾವು ಹೆಚ್ಚೇನು ವಿಚಾರ ಮಾಡಬೇಕಾದ್ದಿಲ್ಲ. ಇದಾದ ಬಳಿಕ ಶವದಾಹದ ಕಥೆ. ಶವದಾಹದ ಕಥೆ, ಆ ಎಲ್ಲ ಶವಗಳನ್ನು ಅವರು ಸುಟ್ಟು ಹಾಕಿದರು ಅನ್ನುವ ಕಥೆ ಭಾಗವತದಲ್ಲಿ ಆ 8ನೇ ಅಧ್ಯಾಯದಲ್ಲಿ, ಎಲ್ಲ 1ನೇ ಸ್ಕಂದದ್ದೇ 8ನೇ ಅಧ್ಯಾಯದಲ್ಲಿ 1ನೇ ಶ್ಲೋಕದಲ್ಲಿ ಕಂಡು ಬರ್ತದೆ. ಸ್ವಾನಾಮೃತಾನಾಂ ಯತ್ಕೃತ್ಯಂ ಚಕ್ರು ನಿರ್ಹರಣಾಧಿಕಂ ಅಂತ. ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 28ನೇ ಅಧ್ಯಾಯದಲ್ಲಿ 235ನೇ ಶ್ಲೋಕದಲ್ಲಿದೆ. ಇದನ್ನೊಂದು ಸ್ವಲ್ಪ ಗಮನಿಸಬೇಕು. ಮೊದಲು ಕೃಷ್ಣ ದ್ರೌಪದಿಗೆ ಆ ಎಲ್ಲ ಶವಗಳನ್ನು ತೋರಿಸಿದ. ಶವಗಳನ್ನು ತೋರಿಸಿದ್ದಾದ ಮೇಲೆ ಮುಖ್ಯವಾಗಿ ದುರ್ಯೋಧನ, ದುಶಾಸನ ಇವ್ರದ್ದೆಲ್ಲ ಶವ ತೋರಿಸಿರ್ಬೇಕು, ಕರ್ಣಂದು. ಇವ್ರದ್ದಾದ ಮೇಲೆ ಆ ಶವಗಳ ದಹನ ನಡೆಯುತ್ತದೆ ಅಂತ ಹೇಳೋದು ಹೆಚ್ಚು ಉಚಿತ. ಯಾಕೆಂದರೆ ಶವಗಳ ದಹನ ಎಲ್ಲ ಮುಗಿದು ಹೋದ ಮೇಲೆ ಅವುಗಳನ್ನು ಕೃಷ್ಣ ದ್ರೌಪದಿಗೆ ತೋರಿಸುವುದಕ್ಕೇನೂ ಅರ್ಥ ಇಲ್ಲ. ಶವಗಳ ದಹನ ನಡೆದಾಗ ತೋರಿಸಿದ, ಮುಂದೆ ಅವುಗಳನ್ನು ಸುಟ್ಟು ಹಾಕಿದ್ರು ಅಂತ ತಾತ್ಪರ್ಯ ನಿರ್ಣಯ ಆ 28ನೇ ಅಧ್ಯಾಯದ 234ನೇ ಶ್ಲೋಕದಲ್ಲಿ ಮೊದಲು ದ್ರೌಪದಿಗೆ ತೋರಿಸಿದ್ದನ್ನು ಆಮೇಲೆ ಸುಟ್ಟು ಹಾಕಿದ್ದನ್ನು ತೋರಿಸ್ತದೆ. ಯಾಕೆಂದರೆ ತಾತ್ಪರ್ಯ ನಿರ್ಣಯ ಹೇಳುವಂತೆ ಪ್ರಮುಖರ ಶವಗಳನ್ನು ಈ ಪಾಂಡವರು ತಮ್ಮ ಸೂತರ ಮೂಲಕ ಸುಟ್ಟು ಹಾಕಿಸಿದರು. ಇನ್ನು ಕೆಲವನ್ನ ಅಲ್ಲೇ ಇದ್ದಂಥ ನದಿಗೆ ಹಾಕಿಬಿಟ್ರು. ಕೆಲವು ಎಲ್ಲಿದ್ದವೋ ಅಲ್ಲಲ್ಲೇ ಬಿದ್ದು ಬಿಟ್ಟಿದ್ದವು ಅಂತೆಲ್ಲ ಆ 28ನೇ ಅಧ್ಯಾಯದಲ್ಲಿ ಕೇಳಿ ಬರ್ತದೆ. ಆದರೆ ಭಾಗವತದಲ್ಲಿ ಮೊದಲು ಸುಟ್ಟರು ಅಂತಿದೆ. ಅದಾದ ಬಳಿಕ ಕೃಷ್ಣ ಪಾರ್ವತಿಗೆ ತೋರಿಸಿದ, ಕೃಷ್ಣ ಇದನ್ನು ದ್ರೌಪದಿಗೆ ತೋರಿಸಿದ ಅಂತಿದೆ. ಇದನ್ನೇ ನಾವು ತಿದ್ದುಕೊಳ್ಬೇಕಾಗಿರೋದು. ಕಾಲದ ಕ್ರಮಗಳು, ಘಟನಾವಳಿಗಳೇನಿವೆ, ಮೊದಲು ತೋರಿಸಿದ ಆಮೇಲೆ ಶವಗಳನ್ನು ಸುಟ್ಟರು ಅಂತ ತಾತ್ಪರ್ಯ ನಿರ್ಣಯ ಹೇಳುವುದು ಹೆಚ್ಚು ಉಚಿತವಾಗಿದೆ. ಭಾಗವತವನ್ನು ಓದುವಾಗ ಕೂಡ ಹಾಗೆ ಓದ್ಕೋಬೇಕು. ಇದು ಮೊದಲ ಸಂಗತಿ. ಇದಾದ ಬಳಿಕ ಧರ್ಮೋದಕ ಬಿಡುವಂತಹ ಕಥಾ ಇದೆ. ಅದು ಎರಡೂ ಗ್ರಂಥಗಳಲ್ಲಿಯೂ ಕೂಡ, ತಾತ್ಪರ್ಯ ನಿರ್ಣಯದಲ್ಲಿಯೂ ಮತ್ತು ಭಾಗವತದಲ್ಲಿಯೂ ಕೂಡ ಸರಿಯಾದ ಕ್ರಮದಲ್ಲಿದೆ. 8ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಧರ್ಮೋದಕ ಬಿಡುವ ಕ್ರಿಯೆ ಇದೆ ಭಾಗವತದಲ್ಲಿ. 28ನೇ ಅಧ್ಯಾಯದ 237ರಲ್ಲಿ 34, 35, 36 ಇಲ್ಲೆಲ್ಲ ಕೃಷ್ಣ ದ್ರೌಪದಿಗೆ ತೋರಿಸಿದ್ದು ಶವದಾಹ. ಅದಾದ ಬಳಿಕ 37ನೇ ಶ್ಲೋಕದಲ್ಲಿ ಧರ್ಮೋದಕ ಬಿಡುವ ಪ್ರಕ್ರಿಯೆ ಇದೆ. ಹೀಗೆ ಧರ್ಮೋದಕ ಬಿಟ್ಟ ಕಥೆ ಇದೆಲ್ಲ ಮುಗಿದ ಮೇಲೆ ಈ ಭಾಗವತದಲ್ಲಿ ಆ 8ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕದಲ್ಲಿ ಕೃಷ್ಣ ಮುನಿಗಳೊಂದಿಗೆ ಧೃತರಾಷ್ಟ್ರನಿಗೆ, ಧರ್ಮರಾಜನಿಗೆ, ಇವರೆಲ್ಲರಿಗೂ ಕೂಡ ಸಮಾಧಾನ ಹೇಳಿದ ಅಂತ ಒಂದು ಪ್ರಕರಣ ಇದೆ. ಈ ಸಮಾಧಾನ ಹೇಳಿದ ಅನ್ನೋ ಪ್ರಕರಣ ಇದು ತಾತ್ಪರ್ಯ ನಿರ್ಣಯದಲ್ಲಿ ಕಾಣಿಸುವುದಿಲ್ಲ. ಆದ್ದರಿಂದ ಇದರ ಬಗ್ಗೆ ಒಂದಿಷ್ಟು ಅನುಮಾನ ಇದೆ ನನಗೆ. ಇದು ಹೇಗೆ, ಎಲ್ಲಿ ಸಮಾಧಾನ ಹೇಳಿದ ಅಂತ. ಸಮಾಧಾನ ಹೇಳಲಿಲ್ಲ ಅಂತಲ್ಲ, ಕೃಷ್ಣ ಧೃತರಾಷ್ಟ್ರನಿಗೆ ಸಮಾಧಾನ ಹೇಳಿದ್ದು 28ನೇ ಅಧ್ಯಾಯದಲ್ಲಿ 117ನೇ ಶ್ಲೋಕದಲ್ಲಿ ಒಂದು ಕಡೆ ಇದೆ ಮೊದಲು. ಅದಾದಮೇಲೆ 29ನೇ ಅಧ್ಯಾಯದಲ್ಲಿ ಧರ್ಮರಾಜನಿಗೆ ಸಮಾಧಾನ ಹೇಳಿದ್ದು ಆ ಬಳಿಕ ಕಂಡು ಬರ್ತದೆ. ಹೀಗೆ ಅವೆರಡು ಪ್ರಸಂಗಗಳೇ ಬೇರೆ ಬೇರೆ ಇವೆ. ಧೃತರಾಷ್ಟ್ರನಿಗೂ ಸಮಾಧಾನ ಹೇಳಿದ, ಧರ್ಮರಾಜನಿಗೂ ಹೇಳಿದ, ಇಲ್ಲ ಅಂತಲ್ಲ. ಆದರೆ ಆ ಎರಡು ಪ್ರಸಂಗಗಳು ಬೇರೆ ಬೇರೆಯಾಗಿವೆ. ಆದ್ದರಿಂದ ಈ ಧರ್ಮೋದಕ ಬಿಟ್ಟ ಬಳಿಕ ಕೃಷ್ಣ ಇವರೆಲ್ಲರಿಗೂ ಒಟ್ಟಿಗೆ ಸಮಾಧಾನ ಹೇಳಿದ ಅನ್ನುವುದೇನಿದೆ ಅದಷ್ಟು ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ. ನಾನು ಈಗಾಗಲೇ ಹೇಳಿದಂತೆ ಅದು ಬೇರೆ ಬೇರೆ ಪ್ರಸಂಗದಲ್ಲಿ ನಡೆದದ್ದು. ತಾತ್ಪರ್ಯ ನಿರ್ಣಯದಲ್ಲಿ 28ನೇ ಅಧ್ಯಾಯದಲ್ಲಿ 117ನೇ ಶ್ಲೋಕದಲ್ಲಿ ಅದು ಬಂದಿದೆ.
ಮುಂದೆ 29ನೇ ಅಧ್ಯಾಯದಲ್ಲಿ 3, 4 ಇತ್ಯಾದಿ ಕೆಲವು ಶ್ಲೋಕಗಳಲ್ಲಿ ಅದು ಬಂದಿದೆ. 4, 5 ಇತ್ಯಾದಿ ಶ್ಲೋಕಗಳಲ್ಲಿ ಆ ಸಂಗತಿ ಬಂದಿದೆ. ಹೀಗೆ ಇಬ್ಬರನ್ನು ಒಟ್ಟಿಗೆ ಸಮಾಧಾನ ಪಡಿಸಿದ ಅಂತನ್ನುವುದು ಪ್ರಾಯ ಆಚಾರ್ಯರಿಗೆ ಸಮ್ಮತವಿಲ್ಲ. ಇದು ನನ್ನ ಅಭಿಪ್ರಾಯ. ಪ್ರಾಯ ಈ ಎಲ್ಲ ನನ್ನ ಅಭಿಪ್ರಾಯಗಳನ್ನು ಎಲ್ಲರೂ ಒಪ್ತಾರೆ ಅಂತಿಲ್ಲ. ಇದನ್ನು ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ. ವಿಜಯಧ್ವಜರು, ಯಾದವಾರ್ಯರು ಮುಖ್ಯವಾಗಿ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ. ಪರಮತೀಯರು ವ್ಯಾಖ್ಯಾನ ಮಾಡಲಿ ಬಿಡಲಿ, ನಮ್ಮವರು ಟಿಪ್ಪಣಿಕಾರರು ಇದಕ್ಕೆ ವ್ಯಾಖ್ಯಾನ ಮಾಡಿರುವಾಗ ಅದನ್ನು ಇಲ್ಲ ಅಂತ ಇವನು ಹೇಗೆ ಹೇಳೋದು, ಇವನು ಹೇಳಿದ್ದನ್ನು ನಂಬೋದು ಹೇಗೆ ಅಂತ ಹೀಗೊಂದು ಗೊಂದಲ ಸಹಜವಾಗಿ ಎಲ್ಲರಿಗೂ ಬರ್ತದೆ. ಆದರೂ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಆಚಾರ್ಯರು ಏನು ಹೇಳಿದ್ದಾರೆ ಅಂತನ್ನುವುದು ಮುಖ್ಯ, ಏನು ಹೇಳಲಿಲ್ಲ ಅಂತನ್ನುವುದು ಮುಖ್ಯ, ಹಾಗೆ ಎಲ್ಲಿ ಕ್ರಮ ಬದಲಾಯಿಸಿ ಹೇಳಿದ್ದಾರೆ ಅಂತನ್ನುವುದು ಕೂಡ ಮುಖ್ಯ ಆಗ್ತದೆ. ಅದರಿಂದ ನಾವು ಅದನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ಓದಬೇಕಾಗ್ತದೆ ಅಂತ ನಾನು ಹೇಳಿದ್ದು ಆ ದೃಷ್ಟಿಯಿಂದಲೇ. ಧರ್ಮರಾಜನಿಗೂ ಮತ್ತು ಧೃತರಾಷ್ಟ್ರನಿಗೂ ಒಟ್ಟಿಗೆ ಸಮಾಧಾನ ಹೇಳಿದ್ದು ಕೃಷ್ಣ ಹೌದಾದರೆ ಅದೆಲ್ಲವನ್ನು ಅವನು ಹೇಳಲಿಲ್ಲ ಯಾಕೆ ಅನ್ನೋ ಒಂದು ಪ್ರಶ್ನೆ ಬರ್ತಿರ್ತದೆ. ಇದಾದ ಬಳಿಕ ಇರುವಂಥ ಪ್ರಸಂಗವೇ ಈ ಕೃಷ್ಣ ತಾನು ಹೊರಡ್ಲಿಕ್ಕೆ ಪ್ರಯತ್ನ ಪಟ್ಟದ್ದು. ಇದು ಒಂದು ಘಟನೆ ಕೇಳಿ ಬರ್ತದೆ. ಕೃಷ್ಣ ಹೊರಡ್ಲಿಕ್ಕೆ ಪ್ರಯತ್ನ ಪಟ್ಟ. ಆವಾಗ ಅಲ್ಲಿ ಉತ್ತರೆ ಓಡಿ ಬಂದಳು, ಉತ್ತರೆ ವಿಲಾಪ ಆಯಿತು, ಇದೆಲ್ಲ ಇದೆ. ಇದಕ್ಕಿಂತ ಮುಂಚೆ ಬಂದದ್ದು ಸಮಾಧಾನ ಹೇಳುವ ಪ್ರಸಂಗ ಭಾಗವತದಲ್ಲಿ. ಧರ್ಮರಾಜನಿಗೆ ಮತ್ತೊಂದು ಸರಿ 9ನೇ ಅಧ್ಯಾಯದಲ್ಲಿ, 1ನೇ ಸ್ಕಂದದ 9ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿ ಸಮಾಧಾನ ಹೇಳಿದರು ಅಂತ ಮತ್ತೊಂದು ಕಡೆ ಕೇಳಿ ಬರ್ತದೆ. ಈಗ ಒಂದು ಕಡೆ ಧರ್ಮರಾಜನಿಗೂ ಧೃತರಾಷ್ಟ್ರನಿಗೂ ಒಟ್ಟಿಗೆ ಹೇಳಿದ್ದಿದೆ. ಅಂತೂ ಒಟ್ಟಿಗೆ ಕೂಡಿಸಿ ಹೇಳಿದ್ದು ಧೃತರಾಷ್ಟ್ರನಿಗೂ ಧರ್ಮರಾಜನಿಗೂ ಒಟ್ಟಿಗೆ ಸಮಾಧಾನ ಹೇಳಿದ ಅಂತನ್ನುವುದು ಆಚಾರ್ಯಕ್ಕೆ ಸಮ್ಮತ ಇರಲಿಕ್ಕಿಲ್ಲ. ಕೃಷ್ಣ ಹೊರಡ್ಲಿಕ್ಕೆ ಪ್ರಯತ್ನ ಪಟ್ಟ. ಆಗ ಉತ್ತರ ಅಲ್ಲಿ ಬಂದು ವಿಲಾಪ ಮಾಡಿದ್ಲು. ಕೃಷ್ಣ ಅವಳಿಗೆ ಬಂದ ಆಪತ್ತನ್ನು ಪರಿಹರಿಸಿದ, ಗರ್ಭವನ್ನು ಆವರಿಸಿ ನಿಂತ ಆಪತ್ತನ್ನು ಪರಿಹರಿಸಿದ. ಮುಂದೆ ಕುಂತಿ ಆತನ್ನು ಸ್ತೋತ್ರ ಮಾಡಿದ್ಲು. ಕೊನೆಗೆ ಆ ಕುಂತಿ, ದ್ರೌಪದಿ ಮೊದಲಾದವರೆಲ್ಲ ಆತನನ್ನು ಮತ್ತೊಂದು ಸರಿ ಪ್ರಾರ್ಥಿಸಿದರು ಹೋಗಬೇಡ ಅಂತ. ಹಾಗೆ ಪ್ರಾರ್ಥಿಸಿದಾಗ ಅವನು ಅಲ್ಲೇ ಮತ್ತೆ ನಿಂತ್ಕೊಂಡು ಬಿಟ್ಟ. ಇದು ಆ 8ನೇ ಅಧ್ಯಾಯದ ಕೊನೆಗೆ ನಮಗೆ ಸಿಗುವಂಥ ಕಥಾ. ತಾಂಬಾಢಮಿತ್ಯುಪಾಮಂತ್ರ್ಯ ಪ್ರವಿಶ್ಯ ಗಜಸಾಹ್ವಯಂ ಸ್ತ್ರೀಯಶ್ಚ ಸ್ವಪುರಂ ಯಾಸಿನ್ ಪ್ರೇಮ್ನ ರಾಜ್ಞ ನಿವಾರಿತಃ. ಇದು 48ನೇ ಶ್ಲೋಕ 8ನೇ ಅಧ್ಯಾಯದ್ದು. ಎಲ್ಲರೂ ಕೂಡ ಬಹಳ ಪ್ರೇಮದಿಂದ ಅವನನ್ನು ನೀನು ಹೋಗಬೇಡ ಅಂತ ಅಲ್ಲೇ ನಿಲ್ಲಿಸ್ಕೊಂಡ್ರು. ಅವನು ಅಲ್ಲೇ ನಿಂತುಬಿಟ್ಟ. ಸರಿ, ಇದಿಷ್ಟು ಸಂಗತಿ. ಅವನು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟ, ನಡುವೆ ಉತ್ತರ ವಿಲಾಪ ಮಾಡಿದ್ಲು. ಆಗ ಅವನು ಅವಳನ್ನು ರಕ್ಷಿಸಿದ. ಮತ್ತು ಅವನು ಹೊರಟಾಗ ಅವನನ್ನು ನೀವು ತಡೆದ್ರು ಮತ್ತೆ ಅಲ್ಲೇ ಉಳಿದ ಅನ್ನುವ ಸಂಗತಿ ಇದೆಲ್ಲ ಏನಿದೆ, ಇದು ತಾತ್ಪರ್ಯ ನಿರ್ಣಯದಲ್ಲಿ ಎಲ್ಲೂ ಕಾಣಿಸೋದಿಲ್ಲ. ಮಹಾಭಾರತದಲ್ಲೂ ಕೂಡ ಇದು ಪ್ರಾಯ ಕಾಣಿಸುವುದಿಲ್ಲ. ಮಹಾಭಾರತದಲ್ಲಿ ಕಾಣಿಸುವುದಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇದು ಬಂದಿಲ್ಲ. ಇಲ್ಲಿ ಒಂದು ದೊಡ್ಡ ಕೋಲಾಹಲವೇ ಆಗಿ ಹೋಗ್ತದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇದು ಬಂದಿಲ್ಲ ಅಂತಿರಲ್ಲ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಎಲ್ಲವೂ ಬಂದಿದೆಯಾ? ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿಲ್ಲದೆ ಇರುವುದನ್ನೆಲ್ಲ ಸಾರಾಸಗಟಾಗಿ ಅಲ್ಲಗಳೆಯುವ ಸಾಧ್ಯತೆ, ಅಂಥ ಒಂದು ಧೈರ್ಯ ಇದೆಯಾ ಅಂತ ಹೀಗೆಲ್ಲ ಪ್ರಶ್ನೆಗಳು ಪ್ರಾರಂಭ ಕಾಣ್ತವೆ. ಮಹಾಭಾರತ ಒಂದು 5,000 ಶ್ಲೋಕಗಳದ್ದು. ಮಹಾಭಾರತ ನಮಗೆ ನಿರ್ಣಯ ಕೊಡುವುದು ಮೂಲ ಮಹಾಭಾರತದ್ದು, ಭಾಗವತದ್ದು ಮತ್ತು ಹರಿವಂಶದ್ದು ಮುಖ್ಯವಾಗಿ. ಇಲ್ಲೆಲ್ಲ ಕೃಷ್ಣನ ಪಾಂಡವರ ಕಥಾ ಬರ್ತದೆ. ಇನ್ನು ಪದ್ಮಪುರಾಣ ಇತ್ಯಾದಿ ಕಡೆಗಳಲ್ಲಿ ಒಂದಿಷ್ಟು ಏನು ಭಗವಂತನ ಕಥೆ ಬರ್ತದೆ, ಅದನ್ನು ಹೇಳ್ತದೆ ಈ ತಾತ್ಪರ್ಯ ನಿರ್ಣಯ. ಇದೆಲ್ಲ ನಮಗೆ ಗೊತ್ತಿದೆ. ಒಂದು 5,000 ಶ್ಲೋಕಗಳಿಂದ ಕೂಡಿದ ತಾತ್ಪರ್ಯ ನಿರ್ಣಯ ಇಷ್ಟು ಸುದೀರ್ಘವಾದಂಥ ಎಲ್ಲ ಕಥೆಗಳನ್ನು ಹೇಳುವುದು ಹೇಗೆ? ಹರಿವಂಶ, ಮಹಾಭಾರತ, ಭಾಗವತ ಇವುಗಳೆಲ್ಲದರ ಅಭಿಪ್ರಾಯವನ್ನು ಅದು ವರ್ಣನೆ ಮಾಡೋದು ಹೇಗೆ ಅಂತ ಹೀಗೊಂದು ಸಹಜವಾದ ಪ್ರಶ್ನೆ ಬರ್ತದೆ. ಆದ್ದರಿಂದ ಎಲ್ಲ ಕಥೆಗಳನ್ನು ತಾತ್ಪರ್ಯ ನಿರ್ಣಯ ಹೇಳಲೇ ಇಲ್ಲ. ಅದು ಎಲ್ಲಿ ವಿವಾದ ಇದೆಯೋ ಅಲ್ಲಿ ಮಾತ್ರ ಅದನ್ನು ಮಾತ್ರ ಹೇಳಿದೆ. ಅದರಿಂದ ತಾತ್ಪರ್ಯ ನಿರ್ಣಯದಲ್ಲಿ ಇಲ್ಲದೇ ಇರುವ ಸಂಗತಿಯನ್ನು ನೀವು ಅಲ್ಲಗಳಿಬಾರ್ದು ಅಂತ ನೇರವಾಗಿ ನನಗೊಂದು ಆಕ್ಷೇಪ ಬಂದು ನಿಲ್ತದೆ. ಅದು ಈಗಷ್ಟೇ ಅಲ್ಲ, ತಾತ್ಪರ್ಯ ನಿರ್ಣಯ ಹಿಂದೆ ಮಹಾಭಾರತ ಪ್ರವಚನ ಮಾಡುವಾಗಲೂ ಕೂಡ ಅಂಥದ್ದೊಂದು ಪ್ರಶ್ನವನ್ನು ನಾನು ಅನೇಕ ಸರಿ ಎದುರಿಸೇ ಇದ್ದೇನೆ. ಇದಕ್ಕೆ ಉತ್ತರ ಏನು? ನೀವು ಅದನ್ನು ಒಪ್ಪಬೇಕು ಅಂತಲ್ಲ, ನನ್ನ ಅಭಿಪ್ರಾಯ ನಾನು ಹೇಳ್ತೇನೆ.
ಮಹಾಭಾರತ, ಭಾಗವತ, ಹರಿವಂಶ ಇತ್ಯಾದಿ ಕಡೆಗಳಲ್ಲಿ ಬಂದದ್ದೆಲ್ಲವನ್ನೂ ತಾತ್ಪರ್ಯ ನಿರ್ಣಯ ಕೃಷ್ಣನ ಕಥೆಯ ಕೃಷ್ಣನ ಕಥೆಯ ಎಲ್ಲ ಅಂಶಗಳನ್ನು, ಬರೇ ಪ್ರಮುಖ ಅಂಶಗಳನ್ನೆಲ್ಲ, ಬರೇ ವಿವಾದ ಇರುವ ಅಂಶಗಳನ್ನೆಲ್ಲ, ಎಲ್ಲ ಅಂಶಗಳನ್ನು ಅದು ಸಂಗ್ರಹಿಸಿದೆ. ಕೃಷ್ಣನ ಜೊತೆ ಮಾತನಾಡಿದವರು ಯಾರು, ಆತ ಯಾರ್ಯಾರ ಜೊತೆ, ಅವನ ಜೊತೆ ಸಂಬಂಧಪಟ್ಟ ಪಾತ್ರಗಳು, ಆತ ವ್ಯವಹರಿಸಿದ, ಮಾತನಾಡಿದ, ಪ್ರೇಮ ಮಾಡಿದ, ಕೊಂದು ಹಾಕಿದ, ಸ್ನೇಹ ಮಾಡಿದ ಎಲ್ಲ ಪಾತ್ರಗಳು, ಇವೆಲ್ಲ ಪಾತ್ರಗಳ ಬಗ್ಗೆಯೂ ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಅದ್ಭುತ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ಆದರೂ ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಯಾವುದು ಇಲ್ಲಿ ಬಂದಿಲ್ವೋ, ನಳದಮಯಂತಿಯರ ಕಥೆ ಮೊದಲಾದ ಕಥೆಗಳು ಬಂದಿಲ್ಲ, ಅದು ವಿಚಾರ ಬೇರೆ. ಆದರೆ ನಳದಮಯಂತಿಯರ ಕಥೆ ಇತ್ಯಾದಿಗಳು ಬರಬೇಕಾಗಿಲ್ಲ, ಯಾಕಂದರೆ ಕೃಷ್ಣನ ಜೊತೆಗೆ ಅದು ನೇರವಾಗಿ ಸಂಬಂಧ ಇದ್ದಂಥ ಕಥೆಯೇ ಅಲ್ಲ. ಆದ್ದರಿಂದ ಅದು ಬರಬೇಕಾಗಿಲ್ಲ. ಮತ್ತು ಅದನ್ನು ಸೂಕ್ಷ್ಮವಾಗಿ ಆಚಾರ್ಯರು ಸಂಗ್ರಹ ಮಾಡಿದಾರಷ್ಟೆ. ಧರ್ಮರಾಜ ಅನೇಕ ಕಥೆಗಳನ್ನು ಶ್ರವಣ ಮಾಡಿದ ಅಂತ ಸಂಗ್ರಹ ಮಾತ್ರ ಮಾಡಿದ್ದಾರೆ. ಅದರಿಂದ ಅದೇನು ಬರಬೇಕಾಗಿಲ್ಲ. ಆದರೆ ಕೃಷ್ಣನ ಜೊತೆ ಅವನ ಜೀವನದಲ್ಲಿ ಸಂಬಂಧಪಟ್ಟವರ ಎಲ್ಲರ ಕಥೆಗಳನ್ನು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಸಂಕ್ಷಿಪ್ತವಾಗಿಯೂ ಮತ್ತು ಸಾರಭೂತವಾಗಿಯೂ ಸಂಗ್ರಹಿಸಿಯೇ ಇದ್ದಾರೆ. ಇಲ್ಲಿ ಇಲ್ಲದೇ ಇದ್ದದ್ದು ಎಲ್ಲಿಯಾದರೂ ಇದ್ದರೆ ಅದು ಪ್ರಕ್ಷಿಪ್ತ, ಅಥವಾ ಅಲ್ಲಿರುವಂಥ ಕಥೆಗಳನ್ನು ನಾವು ಭ್ರಾಮಕವಾದ ಕಥೆಗಳನ್ನು ತಗೊಂಡು ತಳ್ಳಿ ಹಾಕಬೇಕು. ಇದು ನನ್ನ ವಿಚಾರ. ಅದರಿಂದ ಆಚಾರ್ಯರು ಏನು ಹೇಳಿದ್ದಾರೆ ಅನ್ನೋದು ಮುಖ್ಯ, ಏನು ಹೇಳಲಿಲ್ಲ ಅನ್ನೋದು ಮುಖ್ಯ, ಮತ್ತು ಅದನ್ನು ಏನು ಕ್ರಮ ಬದಲಾಯಿಸಿ ಹೇಳಿದ್ದಾರೆ ಅಂತ ಅನ್ನೋದು ಕೂಡ ಮುಖ್ಯ. ಈಗ ನಾನು ಇಷ್ಟು ಕಥೆಗಳನ್ನು ಹೇಳಿದೆ ನಿಮಗೆ. ದ್ರೌಪದಿಗೆ ಶವಗಳನ್ನು ತೋರಿಸಿದ, ಮುಂದೆ ಶವದಾಹ, ಧರ್ಮೋದಕ, ಅಲ್ಲಿ ಕೃಷ್ಣನು ಪಾಲ್ಗೊಂಡಿದ್ದ, ಸಮಾಧಾನ ಹೇಳುವ ಕಥೆ, ಮತ್ತು ಕೃಷ್ಣನ ಪ್ರಸ್ಥಾನದ ಪ್ರಯತ್ನ, ಉತ್ತರೆ ಹತ್ತದ್ದು, ಉತ್ತರೆ ಗರ್ಭವನ್ನು ಆವರಿಸಿ ನಿಂತದ್ದು, ಮತ್ತು ಸತ್ತು ಹೋದ ಆ ಪರೀಕ್ಷಿತನನ್ನು ಬದುಕಿಸುವ ಕಥೆ, ಮುಂದೆ ಕೃಷ್ಣ ದ್ವಾರಕೆಗೆ ಹೋಗುವುದು, ಅಶ್ವಮೇಧ ಯಾಗಕ್ಕೆ ಮತ್ತೆ ಬರುವುದು, ಇಷ್ಟೆಲ್ಲ ಕಥೆಗಳನ್ನು ನಾವು ಗಮನದಲ್ಲಿಟ್ಟುಕೊಂಡಾಗ ಅವೆಲ್ಲ ಮಹಾಭಾರತದಲ್ಲಿ ಕೆಲವಿವೆ, ಭಾರತದಲ್ಲಿ ಕೆಲವಿವೆ, ಭಾಗವತದಲ್ಲಿ ಕೆಲವಿವೆ. ಆಚಾರ್ಯರು ಇದರಲ್ಲಿ ಕೆಲವು ಕಥೆಗಳನ್ನು ಸಂಗ್ರಹಿಸಿದ್ದಾರೆ, ಕೆಲವನ್ನು ಸಂಗ್ರಹಿಸಲಿಲ್ಲ ಅಂತ ಅದರ ಅರ್ಥ ಏನು? ಯಾಕೆ ಆಚಾರ್ಯರು ಆ ಮೌನ ವಹಿಸಿದರು? ನಾವೇನು ಪುರಾಣ ಹೇಳಲಿಕ್ಕೆ ಕೂತಾಗ, ಪಾಠ ಹೇಳಲಿಕ್ಕೆ ಕೂತಾಗ ಆಕಸ್ಮಿಕವಾಗಿ ಯಾವುದೋ ಒಂದನ್ನು ಮರಿತೇವೆ, ಇನ್ನೊಂದು ಯಾವುದೋ ಒಂದನ್ನು ಹೇಳ್ತೇವೆ. ಇನ್ನೊಂದು ಯಾವುದೋ ಹೇಳಬೇಕಾಗಿತ್ತು ನೋಡಿ ಮರ್ತೆ ಅಂತ ನಾಳೆ ಹೇಳ್ತೇವೆ. ಆಚಾರ್ಯರ ಕಥನ ಶೈಲಿ ಹಾಗಿರ್ತದ? ಖಂಡಿತವಾಗಿಯೂ ಇರೋದಿಲ್ಲ. ನಮಗದು ಗೊತ್ತಿದೆ. ಏನು ಹೇಳಬೇಕು ಅಂತ ಅನ್ನೋದನ್ನು ತುಂಬ ನೆನಪಿನ ಪೂರ್ವಕವಾಗಿ, ಅವರು ನೆನಪಿನ ಸಾಗರವೇ, ನೆನಪು ಮಾಡಿಕೊಂಡು ಹೇಳಬೇಕಾದಿಲ್ಲ, ನೆನಪಿನ ಸಾಗರ ಅವರು. ಹೀಗೆ ಹೇಳ್ತಾ ಹೋದರೆ ಎಲ್ಲವೂ ಕೂಡ ನೆನಪಿಗೆ, ಅವರ ನೆನಪಿನ ಆಳದೊಳಗಿದ್ದು ಹೊರಗೆ ಬರ್ತಾ ಹೋಗ್ತದೆ. ನಮಗಿದು ಗೊತ್ತಿದೆ. ಪೂರ್ವಜನ್ಮ ಸುಹಿ ವೇದ ಪುರೇದಂ, ಭಾರತ ಭಾಗವತಾದಿಗಳನ್ನು ನಾನು ಹಿಂದಿನ ಜನ್ಮದಲ್ಲೇ ಓದಿದ್ದೀನಿ ಅಂತ ಹೇಳ್ತಾರೆ ಅವರು ಮಧ್ವವಿಜಯದಲ್ಲಿ. ಆದ್ದರಿಂದ ನೆನಪಿನ ಆಳದಲ್ಲಿ ಇದ್ದದನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಅದರಂತೆ ಸರಿಯಾದ ಪಾಠಗಳು, ಸರಿಯಾದ ಘಟನಾವಳಿಗಳು ಬರ್ತಾ ಹೋಗ್ತವೆ. ಮತ್ತು ಹೆಚ್ಚು ಪದ್ಧತಿಪೂರ್ವಕವಾಗಿ ಯಾವ ಕಥೆ ಆದಮೇಲೆ ಯಾವ ಕಥೆ ಅಂತನ್ನುವುದೆಲ್ಲ ಹೆಚ್ಚು ಕ್ರಮಬದ್ಧವಾಗಿ ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಕಾಣಿಸ್ತದೆ. ಇದಕ್ಕೆ ಕೆಲವು ದೃಷ್ಟಾಂತಗಳನ್ನು ಈ ಹಿಂದೆ ಹೇಳಿದ್ದೆ, ಅದನ್ನು ಕೂಡ ನಾವೀಗ ಗಮನಿಸಬೇಕು. ಈ ದ್ರೌಪದಿಯ ಸ್ವಯಂವರ ನಡೆಯಿತು. ಅಲ್ಲಿ ಮಹಾಭಾರತ ತೆಗೆದು ನೋಡಿದರೆ ಜರಾಸಂಧ ಪ್ರಯತ್ನಪಟ್ಟ, ವಿಫಲನಾದ, ಕರ್ಣ ಪ್ರಯತ್ನಪಟ್ಟ, ವಿಫಲನಾದ, ದುರ್ಯೋಧನ ಪ್ರಯತ್ನಪಟ್ಟ, ವಿಫಲನಾದ, ಮತ್ತು ಶಲ್ಯ ಪ್ರಯತ್ನಪಟ್ಟ, ವಿಫಲನಾದ. ಹೀಗೆಲ್ಲ ಯಾರ್ಯಾರು ವಿಫಲರಾದರು ಅನ್ನುವರ ಕಥೆಯೆಲ್ಲ ಆ ದ್ರೌಪದಿ ಸ್ವಯಂವರದ ಪ್ರಸಂಗದಲ್ಲಿದೆ. ದುರ್ಯೋಧನನು ವಿಫಲ ಆದ ಅಂತಿದೆ. ತಾತ್ಪರ್ಯ ನಿರ್ಣಯದಲ್ಲಿ ಮಾತ್ರ ಆಚಾರ್ಯರು ಮಹಾಭಾರತದಲ್ಲಿ ಬಂದಂತೆಯೇ ಜರಾಸಂಧ, ಶಲ್ಯ, ಕರ್ಣ ಮೊದಲಾದವರು ಎಲ್ಲರ ಕಥೆಯನ್ನು ಹೇಳಿಯೋ, ಅವ್ರು ಹೇಗೆ ವಿಫಲರಾದರು ಅನ್ನೋದನ್ನು ಹೇಳಿಯೂ ಕೂಡ ದುರ್ಯೋಧನ ಅಲ್ಲಿ ವಿಫಲ ಆದದ್ದು ಮಹಾಭಾರತದಲ್ಲಿದ್ದರೂ ಕೂಡ ಅದನ್ನು ಅವ್ರು ಹೇಳಲಿಲ್ಲ. ದುರ್ಯೋಧನನ ಸಲುವಾಗಿ ಕರ್ಣ ಪ್ರಯತ್ನ ಪಟ್ಟ ಅಂತ ಹೇಳ್ತಾರೆ. ಹಾಗಾದರೆ ದುರ್ಯೋಧನ ಅಲ್ಲಿ ಸ್ವಯಂವರದಲ್ಲಿ ಪ್ರಯತ್ನ ಪಟ್ಟನೋ ಇಲ್ವೋ ಅಂತ ಪ್ರಶ್ನೆ ಬಂದಾಗ ಕೆಲವು ವಿದ್ವಾಂಸರು ಮಹಾಭಾರತದಲ್ಲಿ ಹೇಳಿರುವುದರಿಂದ ಅವನು ಪ್ರಯತ್ನ ಪಟ್ಟ ಅಂತಲೇ ಅಭಿಪ್ರಾಯ ಪಡ್ತಾರೆ. ಪ್ರಯತ್ನ ಪಟ್ಟ ಅನ್ನುವ ಆ ಒಂದು ಅಂಶಕ್ಕೇನೆ ಗಟ್ಟಿಯಾಗಿ ಅಂಟುಕೊಂಡಿದ್ದಾರೆ. ಆದರೆ ಬನ್ನಂಜ ಗೋವಿಂದಾಚಾರ್ಯ ಅವನು ಪ್ರಯತ್ನ ಪಟ್ಟಿಲ್ಲ ಅಂತ ಅನ್ನೋದನ್ನು ತಮ್ಮ ತಾತ್ಪರ್ಯದ ವ್ಯಾಖ್ಯಾನದಲ್ಲಿ ತೋರಿಸ್ತಾರೆ. ಉಳಿದವರೆಲ್ಲರದು ಹೇಳಿದರು, ಜರಾಸಂಧಂದು ಹೇಳಿದರು, ಶಲ್ಯಂದು ಹೇಳಿದರು, ಕರ್ಣಂದು ಹೇಳಿದರು. ದುರ್ಯೋಧನ ಒಬ್ಬನ ಪ್ರಯತ್ನ ಪಟ್ಟು ಅಥವಾ ವಿಫಲ ಆಗಿದ್ದನ್ನು ಆಚಾರ್ಯ ಹೇಳಲಿಲ್ಲ. ಯಾಕೆ? ಅದು ಮುಖ್ಯ ಆಗೋದಿಲ್ಲೇನೋ. ಇಂಥ ಅನೇಕ ಅಂಶಗಳಿವೆ. ಕ್ರಮ ಬದಲಾಯಿಸಿ ಹೇಳಿದ್ದಾರೆ ಕೆಲವು ಕಡೆ. ಈ ಎಲ್ಲವೂ ಕೂಡ ಬಹಳ ಮುಖ್ಯ ಆಗ್ತದೆ. ಆದ್ದರಿಂದ ಆಚಾರ್ಯರು ಹೇಳದೇ ಇರುವುದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಮತ್ತೊಂದು ಬಹಳ ಪ್ರಧಾನವಾದ ಕಥೆ, ಅದು ನನಗೆ ನಿರ್ಣಯವೇ ಇದೆ. ಯಾಕೆಂದರೆ ನನ್ನ ನಿರ್ಣಯಕ್ಕೆ ಒಬ್ಬಿಬ್ಬರು ಹಿರಿಯ ವಿದ್ವಾಂಸರು ಬೆಂಬಲ ಸಿಕ್ಕರೂ ಸಾಕು, ನಾನು ಅದ್ರಿಗೆ ಅಂಟುಕೋತೇನೆ. ಯಾರೂ ನನ್ನ ಬೆಂಬಲಕ್ಕೆ ನಿಲ್ಲದೆ ಹೋದಾಗ ಆವಾಗ ನಾನು ಕೂಡ ನನ್ನ ಅಭಿಪ್ರಾಯ ಹೇಳಿ ಸುಮ್ಮನೆ ನಿಲ್ಲಬೇಕಾಗ್ತದೆ. ಆ ಪ್ರಖ್ಯಾತವಾದ ಕಥೆ ನಿಮಗೆಲ್ಲ ಗೊತ್ತಿದ್ದೇ ಇದೆ. ಪಾಂಡವರು ವನವಾಸದಲ್ಲಿದ್ದಾರೆ.
ಅಲ್ಲಿ ದುರ್ಯೋಧನನ ಪ್ರೇರಣೆಯಂತೆ ದುರ್ವಾಸರು ಅವನನ್ನು ಪರೀಕ್ಷಿಸಲಿಕ್ಕೆ ಬಂದಿದ್ದಾರೆ. ಈ ಧರ್ಮರಾಜಾದಿಗಳಿಗೆ ಊಟ ಎಲ್ಲ ಆಗಿ ಹೋಗಿದೆ. ಆಗ ನೀವು ಸ್ನಾನ ಮಾಡಿ ಬನ್ನಿ, ನಾವು ಅಡುಗೆ ಮಾಡ್ತೇವೆ ಅಂತ ಧರ್ಮರಾಜ ಹೇಳ್ತಾನೆ ದುರ್ವಾಸರಿಗೆ. ಅವರು ಸರೋವರಕ್ಕೆ ನದಿಗೆ ಸ್ನಾನಕ್ಕೆ ಹೋಗ್ತಾರೆ. ಅಲ್ಲಿ ಕುಂತಿ ದ್ರೌಪದಿ ಅಡುಗೆ ಮನೆಯಲ್ಲಿ ನೋಡ್ತಾಳೆ, ಅಕ್ಷಯ ಪಾತ್ರದಲ್ಲಿ ಏನೂ ಇರೋದಿಲ್ಲ. ಕೃಷ್ಣನನ್ನು ನೆನಪು ಮಾಡ್ಕೋತಾಳೆ. ಕೃಷ್ಣ ಅಲ್ಲಿಗೆ ಧಾವಿಸಿ ಬಂದು ಅಲ್ಲಿ ಉಳಿದಂಥ ಒಂದು ಅಗಳ ಅನ್ನವನ್ನು ಹಾಕ್ಕೊಂಡು ತೃಪ್ತವಾಯಿತು ಜಗತ್ತು ಅಂತ ಹೇಳ್ತಾನೆ. ಆಗ ದುರ್ವಾಸಾದಿಗಳಿಗೂ ತೃಪ್ತಿಯಾಗಿಬಿಡ್ತದೆ. ಇನ್ನು ಊಟ ಮಾಡುವ ಶಕ್ತಿಯೇ ಅವರಲ್ಲಿ ಉಳಿದಿರೋದಿಲ್ಲ. ಅವರೆಲ್ಲ ಹೆದರಿ ಓಡಿ ಹೋಗ್ತಾರೆ. ಇನ್ನು ಧರ್ಮರಾಜನ ಅಸಮಾಧಾನಕ್ಕೆ, ಕೋಪಕ್ಕೆ ನಾವು ಗುರಿಯಾಗಬೇಕಾಗ್ತದೆ ಅಂತ ಅವರು ಅವ್ರ ಶಿಷ್ಯರೆಲ್ಲ ಹೋಗಿಬಿಡ್ತಾರೆ ಅಂತ ಕಥಾ. ಬಹಳ ಪ್ರಸಿದ್ಧವಾದ ಕಥಾ. ಕೃಷ್ಣನ ಮಹಿಮೆಯನ್ನು ಕೇಳಿ ನಾವು ಆನಂದ ಬಾಷ್ಪ ಸುರಿಸಲಿಕ್ಕೆ ಹೇಳಿ ಮಾಡಿಸಿದಂಥ ಕಥಾ ಅದು. ಆದರೆ ಮಹಾಭಾರತ ತಾತ್ಪರ್ಯದಲ್ಲಿ ಆ ಕಥಾ ಇಲ್ಲ. ಅಷ್ಟೇ ಅಲ್ಲ, ಮಹಾಭಾರತದ ಅನೇಕ ಆವೃತ್ತಿಗಳನ್ನು ಹಿಂದೆ ಪರಿಶೀಲನೆ ಮಾಡಿ ಆ ಕಥಾ ನಾನು ಹೇಳಿದ್ದೀನಲ್ಲ, ಅಲ್ಲಿಯೂ ಕೂಡ ಈ ಕಥಾ ಇಲ್ಲ. ನನ್ನ ಬೆಂಬಲಕ್ಕೆ ನಿಂತಹ ಹಿರಿಯ ವಿದ್ವಾಂಸರ ಪೈಕಿ ಒಬ್ಬರು ದಿವಂಗತರಾದಂಥ ಬನ್ನಂಜೆ ಗೋವಿಂದಾಚಾರ್ಯ, ಅವರು ಆ ಕಥಾ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೊಬ್ಬರು ನಮ್ಮ ಗುರುಗಳಾದಂಥ PS ಶೇಷಗಿರಿ ಆಚಾರ್ಯರು, ಇವರಿಬ್ಬರೂ ಕೂಡ ಈ ಕಥಾವನ್ನು ಒಪ್ಪಿಲ್ಲ. ಶೇಷಗಿರಿ ಆಚಾರ್ಯರು ಕೂಡ ಮಹಾಭಾರತವನ್ನು ಸಂಪಾದಿಸಿ ಅನುವಾದಿಸಿ ಇರುವುದು ತಮಗೆಲ್ಲ ಗೊತ್ತಿದ್ದೇ ಇದೆ. ಆ ಕಥೆಯಲ್ಲಿ ಅದಿಲ್ಲ. ಆದರೆ ಇವರಿಬ್ಬರು ನನ್ನ ಬೆಂಬಲಕ್ಕೆ ಬಂದರು, ನನಗೂ ಕೂಡ ಆ ವಿಷಯ ಗಮನಕ್ಕೆ ಬಂತು. ನಾನು ಆ ಕಥೆ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಸಮಾಧಾನ ಇಟ್ಕೊಂಡಿದ್ದೇನೆ. ಆದರೆ ನಮ್ಮ ಮತ್ತೊಬ್ಬ ಗುರುಗಳಾದಂಥ ದಿವಂಗತ ಹಯೋಧನ ಪುರಾಣಿಕಾಚಾರ್ಯರು ಇಲ್ಲ, ಆ ಕಥೆ ನಡೆದದ್ದೇ ಹೌದು ಅಂತಾರೆ. ಇದ್ರ ಬಗ್ಗೆ ನಮ್ಮ ಗುರುಗಳು ವಿಶ್ವೇಶತೀರ್ಥರಿದ್ದಾಗಲೇ ಒಂದು ವಿಚಾರ ಸಂಕಿರಣವೂ ಕೂಡ ನಡೆದಿತ್ತು. ಇದು ಒಂದರ ಬಗ್ಗೆ ಅಲ್ಲ, ಇಂಥ ಅನೇಕ ವಿಷಯಗಳ ಬಗ್ಗೆ. ಅಲ್ಲಿ ಸ್ವಯಂ ನಮ್ಮ ಗುರುಗಳು ವಿಶ್ವೇಶತೀರ್ಥರು ಕೂಡ ಈ ಕಥೆ ನಡೆದದ್ದು ಹೌದು ಅಂತ ಅದನ್ನು ಸಮರ್ಥನೆ ಮಾಡಿದರು. ಯಾಕಂದರೆ ದಾಸರ ಹಾಡುಗಳು ಮೊದಲಾದ ಕಡೆ ಆ ಕಥೆ ಇದೆ. ಪುರಾಣಿಕಾಚಾರ್ಯರು ಕೂಡ ಅದನ್ನು ಸಮರ್ಥನೆ ಮಾಡಿದರು. ಶೇಷಗಿರಿ ಆಚಾರ್ಯರಲ್ಲಿ ಪ್ರತ್ಯಕ್ಷ ಇದ್ದವರು ಪುರಾಣಿಕಾಚಾರ್ಯರು ಮತ್ತು ಶೇಷಗಿರಿ ಆಚಾರ್ಯ. ಶೇಷಗಿರಿ ಆಚಾರ್ಯರು ಹೌದು, ನಾನು ಸಂಪಾದನೆ ಮಾಡಿದ ಮಹಾಭಾರತದಲ್ಲಿ ಅದಿಲ್ಲ ಅಂತ ಸಾಕ್ಷ್ಯ ಹೇಳಿದರು. ಗೋವಿಂದಾಚಾರ್ಯಂತೂ ಅದನ್ನು ಒಪ್ಪೋದಿಲ್ಲ ಅಂತ ಅನ್ನೋದು ನನಗೂ ಗೊತ್ತಿತ್ತು, ಅಲ್ಲಿದ್ದಂಥ ಹಿರಿಯ ವಿದ್ವಾಂಸರಿಗೂ ಗೊತ್ತಿತ್ತು. ಆದ್ದರಿಂದ ಇದೆಲ್ಲವನ್ನು ಕೂಡ ನಾವು ಗಮನಿಸಿದರೆ ಆ ಮಹಾಭಾರತದ ಆ ಕಥಾ ಪ್ರಕ್ಷಿಪ್ತ ಅಂತ ಗೊತ್ತಾಗ್ತದೆ. ಅದು ನಡೆದದ್ದೇ ಹೌದಾದರೆ, ಕೃಷ್ಣನ ಆ ಮಹಿಮೆ ಹೌದಾದರೆ, ಆ ಮಹಿಮೆ ಕೃಷ್ಣ ತೋರಿಸಿದ್ದು ಹೌದಾದರೆ ಬಹಳ ದೊಡ್ಡ ಮಹಿಮೆ ಅಲ್ವಾ ಅದು. ಅದನ್ನ ಯಾಕೆ ಕೃಷ್ಣ ಅಲ್ಲಿ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಲಿಲ್ಲ ಅನ್ನೋದಕ್ಕೊಂದು ಅರ್ಥ ಬೇಕಲ್ಲ. ಅದೇನು ಪ್ರಸಿದ್ಧವಾದ ಕಥೆ, ಅದರಲ್ಲೇನು ವಿವಾದ ಇಲ್ಲ, ಅದಕ್ಕೆ ಹೇಳಲಿಲ್ಲ ಅಂದರೆ, ವಿವಾದ ಇಲ್ಲದೇ ಇರೋ ಕಥೆಗಳನ್ನು ಇನ್ನೂ ಎಷ್ಟೋ ಹೇಳೇ ಇರ್ತಾರೆ. ಅದನ್ನೆಲ್ಲ ಅವರು ಹೇಳಬೇಕಾಗಿತ್ತು, ಯಾಕೆ ಸುಮ್ಮನೆ ಇರ್ಬೋದಿತ್ತು ಅಂತ ಹೀಗೆ ನಮಗೆ ಒಂದು ಪ್ರಶ್ನೆ ಬರ್ತದೆ. ಇದೇ ಆಚಾರ್ಯರು ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡಬೇಕು, ಏನು ಹೇಳಲಿಲ್ಲ ಅಂತ ಅನ್ನೋದನ್ನು ನೋಡಬೇಕು, ಏನು ಕ್ರಮ ಬದಲಾಯಿಸಿ ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡಬೇಕು. ಹೀಗೆಲ್ಲ ನೋಡಿದಾಗ ನಮಗೆ ಅದ್ರ ಬಗ್ಗೆ ಒಂದು ತೀರ್ಮಾನ ಆಗ್ತದೆ. ಕೃಷ್ಣ ದ್ವಾರಕೆಗೆ ಹೊರಟು ನಿಂತಿದ್ದಾನೆ, ಅವನನ್ನು ಉತ್ತರೆ ಬಂದು ತಡೆದು ನಿಲ್ಲಿಸಿದ್ಲು. ಅವನು ಇದು ಬ್ರಹ್ಮಾಸ್ತ್ರದ ಕೆಲಸ ಅಂತ ಗೊತ್ತಾಯಿತು. ಬ್ರಹ್ಮಾಸ್ತ್ರಕ್ಕೆ ಆವಾಗ ರಕ್ಷಣೆ ಕೊಟ್ಟ. ಮುಂದೆ ಕುಂತಿ ಅವನನ್ನು ಸ್ತೋತ್ರ ಮಾಡಿದ್ಲು. ಮುಂದೆ ಎಲ್ಲರೂ ಆತನನ್ನು ಹೋಗಬೇಡ, ಈಗ ಇಲ್ಲೇ ಇರುವಂತ ಅವನನ್ನು ತಡೆ ಹಿಡಿದು ನಿಲ್ಲಿಸಿದರು. ಅವರೆಲ್ಲರೂ ಪ್ರೀತಿಯ ಒತ್ತಡದಿಂದ ಅವನು ಅಲ್ಲೇ ಉಳಿದ. ಇದು ಕೂಡ ಕಥೆ ತುಂಬ ಸುಂದರವಾದ ಕಥೆ ಅಲ್ವಾ. ಮತ್ತು ಇದನ್ನ ಯಾಕೆ ಹೇಳಲಿಲ್ಲ ಆಚಾರ್ಯರು? ಹೇಳಲಿಲ್ಲ ಅನ್ನೋದಕ್ಕೊಂದು ಅರ್ಥ ಇದೆಯಲ್ಲೇನೋ, ಇದು ನನ್ನ ಪ್ರಶ್ನೆ. ಈ ಉಳಿದೆಷ್ಟೋ ಕಥೆಗಳನ್ನು ಅವರು ಹೇಳಿದ್ದಾರೆ, ಅದರದೆಲ್ಲ ಅಂಕಿ ಅಂಶ ಸಮೇತ ನಾನು ಈಗ ನಿಮ್ಮ ಎದುರಿಗೆ ಇಟ್ಟಿದ್ದೇನೆ. ಮತ್ತು ಇದೊಂದು ಕಥೆಯನ್ನು ಅವ್ರು ಹೇಳಲಿಲ್ಲ ಯಾಕೆ? ಮತ್ತು ಹಾಗಾದ್ರೆ ಈ ಕಥೆನೇ ನಡೆದಿಲ್ಲ ಅಂತ ಆದರೆ, ಕೃಷ್ಣ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟ, ಆಗ ಮತ್ತೆ ಅವರು ಒತ್ತಡಕ್ಕೆ ಅಲ್ಲೇ ನಿಂತ, ಆ ಸಂದರ್ಭದಲ್ಲಿ ಉತ್ತರೆ ಆತನನ್ನು ವಿಲಾಪಿಸಿ ಕರೆದಳು ಅನ್ನೋ ಕಥೆ ನಡೆದಿಲ್ಲ ಅಂತ ಆದರೆ, ಹಾಗಾದ್ರೆ ಗರ್ಭಕ್ಕೆ ಯಾರು ರಕ್ಷಣೆ ಕೊಟ್ಟರು ಅಂತ ನೀವೊಂದು ಪ್ರಶ್ನೆ ಕೇಳ್ತೀರಿ ನನ್ನ. ಅದಕ್ಕೆ ನನ್ನ ಉತ್ತರ ಹೀಗಿದೆ. ಅವನು ಗರ್ಭಕ್ಕೆ ಉತ್ತರೆಯ ಗರ್ಭದಲ್ಲಿದ್ದ ಪರೀಕ್ಷಿತನಿಗೆ ರಕ್ಷಣೆ ಕೊಟ್ಟದ್ದೇನಿದೆಯಲ್ಲ, ಉತ್ತರೆ ಬಂದು ವಿಲಾಪ ಮಾಡಿದ ಮೇಲೆ ಮಾತ್ರ, ಆವಾಗಲ್ಲ, ಈ ಹಿಂದೆನೇ ಅವನು ರಕ್ಷಣೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದ. ಅದು ಯಾವಾಗ ಅಂದರೆ, ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ಆ ಕಥೆ ಈ ಹಿಂದೆ ಬಂದದ್ದನ್ನು ನಾವು ನೋಡಿದ್ದೀವಿ. ಈ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಭೀಮಸೇನ ಈ ಅಶ್ವತ್ಥಾಮನನ್ನು ಬೆನ್ನಟ್ಟಿದ, ಅದು ನಮ್ಗೆ ಗೊತ್ತಿದೆ. ಆ ಥರ ಬೆನ್ನಟ್ಟಿದಾಗ ಕೃಷ್ಣ ಮತ್ತು ಅರ್ಜುನನು ಕೂಡ ಅಲ್ಲಿ ಹೋದರು. ಅಶ್ವತ್ಥಾಮ ಆಗ ಬ್ರಹ್ಮಾಸ್ತ್ರ ಹೊರಗೆ ತೆಗೆದ, ಅದನ್ನು ಪ್ರಯೋಗ ಮಾಡಿದ. ಮತ್ತು ಉಳಿದವರು ಕೂಡ ಅದನ್ನು ಪಂಚಪಾಂಡವರು, ಅಲ್ಲಿ ವಿಶೇಷವಾಗಿ ಅಲ್ಲಿದ್ದವರು ಭೀಮಾರ್ಜುನರು, ಅವರಿಬ್ಬರು ಕೂಡ ಅದನ್ನು ನೋಡಿದರು.
ಅರ್ಜುನನು ಕೃಷ್ಣನ ಸೂಚನೆಯಂತೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ವ್ಯಾಸರು ಅದನ್ನು ತಡೆದರು. ನಮಗಿದೆಲ್ಲ ಕಥೆ ಗೊತ್ತಿದೆ. ವ್ಯಾಸರು ಅದನ್ನು ತೊಡೆದ್ರು. ಅರ್ಜುನನಿಗೆ ಅದನ್ನು ಹಿಂತಗೋ ಅಂತ ಹೇಳಿದರು. ಅವನು ಹಿಂತುಕೊಂಡ. ಮತ್ತು ಅಶ್ವತ್ಥಾಮನಿಗೆ ಅದು ಹಿಂತುಕೊಳ್ಳಿಕ್ಕೆ ಆಗಲಿಲ್ಲ. ಆಗ ನೀನೇ ಹಿಂತಗೋ ಅಂತ ಅರ್ಜುನನಿಗೆ ಅವ್ರು ಹೇಳಿದರು. ಇವನು ಅಶ್ವತ್ಥಾಮ ಪ್ರಯೋಗ ಮಾಡಿದ ಅಸ್ತ್ರವನ್ನು ಕೂಡ ಹಿಂತುಕೊಂಡ. ಪಾಂಡವರಿಗೆ ಇದರಿಂದ ಏನೂ ಆಗದೇ ಇರಲಿ ಅಂತ ನೀನೊಂದು ಭರವಸೆ ಕೊಡು ಅಂತ ಅವರು ಅವನಿಗೆ ಹೇಳಿದರು. ಕೃಷ್ಣ ಮತ್ತು ವೇದವ್ಯಾಸರು. ಅವನು ಪಾಂಡವರು ಮುಕ್ತರಾಗಲಿ ಅಂತ ಒಪ್ಪಿಕೊಂಡ. ಆದರೆ ಈ ಪಾಂಡವರ ಒಂದು ಏಕೈಕ ಸಂತತಿ ಇದೆಯಲ್ಲ, ಅದು ಕೂಡ ಮುಕ್ತವಾಗಲಿ ಅಂತ ಹೇಳು ಅಂತಂದರು. ಅದು ಇವನು ಮಾತ್ರ ಅದಕ್ಕೆ ಒಪ್ಕೊಳ್ಳಿಲ್ಲ. ಒಪ್ಕೊಳ್ಳದೇನೆ ಹಠ ಮಾಡಿದ. ಆಗ ಭಗವಂತ ಅವನಿಗೆ ಪಶ್ಯಮೇ ತಪಸೋ ವೀರ್ಯಂ ಧರ್ಮಸ್ಯ ಚ ನರಾಧಮ, ನೀನು ಇಷ್ಟು ಹಠ ಮಾಡ್ತಾ ಇದ್ದೀಯಲ್ಲ, ಹಾಗಾದರೆ ನನ್ನ ತಪಸ್ಸಿನ ಶಕ್ತಿ ಏನು ಅಂತ ನೀನು ಅದನ್ನು ನೋಡು ಅಂಥೇಳಿ ಅವನಿಗೆ ಸವಾಲು ಹಾಕಿದ್ದ. ಉಜ್ಜೀವಯಾಮಿ ಅಹಂ ಗರ್ಭಂ, ನಾನು ಆ ಗರ್ಭವನ್ನು ಏನಾದರೂ ಮಾಡಿ ಬದುಕಿಸ್ತೇನೆ. ನೀನು ನಿನ್ನ ಪ್ರಯತ್ನ ಯತತಃ ಶಕ್ತಿ ತೋಪಿತೆ, ಎಷ್ಟೇ ನೀನು ಪ್ರಯತ್ನ ಪಟ್ಟರು ನಾನು ಅದನ್ನು ಬದುಕಿಸ್ತೇನೆ. 1000 ವರ್ಷ ಇನ್ನು ಮುಂದೆ ಪಾಂಡವರ ಸಂತತಿ ಭೂಮಿಯನ್ನು ಆಳುವುದಿದೆ. ನಿನಗೇನು ಶಕ್ತಿ ಇದೆ ಅದನ್ನು ಮಾಡಿ. ಮತ್ಪಾಲಿತಾಂ ನ ಕಶ್ಚಿತ್ತಾಂ ತಾವದ್ಧಂತುಂ ಕ್ಷಮಃ ಕ್ವಚಿತ್, ನಾನು ಆ ಪಾಂಡವರ ಸಂತತಿಯನ್ನು ಇನ್ನೂ 1000 ವರ್ಷ ರಕ್ಷಿಸ್ತೇನೆ. ಅದನ್ನು ಯಾವನೂ ಕೂಡ ಅಲುಗಾಡಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ನಿನಗಿದು ಗೊತ್ತಿರಲಿ. ನಿನ್ನ ಬುದ್ಧಿ ಅಷ್ಟು ದುಷ್ಟ ಬುದ್ಧಿ ಅಂತ ನನಗೆ ಗೊತ್ತಿರಲಿ. ಇದೆಲ್ಲ 28ನೇ ಅಧ್ಯಾಯದಲ್ಲಿ 170, 180 ಎಲ್ಲ ಶ್ಲೋಕಗಳಲ್ಲೂ ಕೂಡ ಇದ್ದೇ ಇದೆ. ಅಲ್ಲಿ ನಿನ್ನ ಮಾತಿನಿಂದಾದರೂ ಹಿಂತಿರುಗಿಸು. ಈ ವೇದವ್ಯಾಸರು ಅವನಿಗೆ ಅದನ್ನು ಹೇಳಿದರು. ವಾಚಾ ನಿವರ್ತಯಾಸ್ತ್ರಂತಿ ಇತ್ಯುಕ್ತೋ ದ್ರೌಣಿರಬ್ರವೀತ್, ನಿನ್ನ ಮಾತಿನಿಂದ ಅದನ್ನು ಹಿಂತಿರುಗಿಸು. ಇಲ್ಲಿ 2 ಸಂಗತಿಗಳು. ಆ ಬ್ರಹ್ಮಾಸ್ತ್ರವನ್ನು ಹಿಂತಿರುಗಿಸುವುದಿದೆಯಲ್ಲ, ಮಾತಿನ ಮೂಲಕ ಹಿಂತಿರುಗಿಸುವುದು ಒಂದು. ಇನ್ನೊಂದು ವಾಸ್ತವಿಕವಾಗಿಯೇ ಅದನ್ನು ಉಪಸಂಹಾರ ಮಾಡಿಕೊಳ್ಳುವುದು, ಫಿಸಿಕಲಿ ಅದನ್ನು ಉಪಸಂಹಾರ ಮಾಡಿಕೊಳ್ಳುವುದು ಇನ್ನೊಂದು. ಫಿಸಿಕಲಿ ಉಪಸಂಹಾರ ಮಾಡಿಕೊಳ್ಳುವ ಶಕ್ತಿ ಆತನಿಗೆ ಇರಲಿಲ್ಲ. ಅಬ್ರಹ್ಮಚರ್ಯಾತ್, ನಮಗದು ಗೊತ್ತಿದೆ. ಅಶ್ವತ್ಥಾಮನಿಗೆ ಆ ಬ್ರಹ್ಮಚರ್ಯ ಇರಲಿಲ್ಲ. ಆದ್ದರಿಂದ ಅದನ್ನು ಹಿಂತಿರುಗಿಸ್ಲಿಕ್ಕೆ ಅವನಿಗೆ ಶಕ್ತಿ ಇರಲಿಲ್ಲ. ಫಿಸಿಕಲಿ ಭೌತಿಕವಾಗಿ ಅದನ್ನು ಹಿಂತಿರುಗಿಸುವಂಥ ಶಕ್ತಿಯನ್ನು ಆತ ಕಳೆದುಕೊಂಡು ಬಿಟ್ಟಿದ್ದ. ಆಗ ಈ ಅರ್ಜುನನೇ ಅದನ್ನು ಫಿಸಿಕಲಿ ಹಿಂತಿರುಗಿಸ್ಬೇಕಾಯ್ತು. ಆದರೆ ಒಂದು ಸಂಗತಿ ಏನಿದೆ, ಮಾತಿನಿಂದಾದರೂ ಅದನ್ನು ಹಿಂತಿರುಗಿಸಬೇಕು ಅಂತ ಅನ್ನೋದು, ಅದನ್ನು ಮಾತ್ರ ಅಶ್ವತ್ಥಾಮನೇ ಮಾಡಬೇಕು. ಯಾಕೆಂದರೆ ಇವರೆಲ್ಲ ಸತ್ತು ಹೋಗಲಿ ಅಂತ ಅಭಿಪ್ರಾಯ ಇಟ್ಕೊಂಡು ಅದನ್ನು ಮಾಡಿದವನು ಅವನೇ. ಆದ್ದರಿಂದ ಅದನ್ನು ಖಂಡಿತವಾಗಿಯೂ ಅವನು ಮಾಡಲೇಬೇಕಾಗ್ತದೆ. ಹೀಗೆ ಪಾಂಡವರ ಬಗ್ಗೆ, ಆ ಪಾಂಡವರ ಮೇಲೆ ಅಸ್ತ್ರ ಹೋಗಿ ಬೀಳುವುದನ್ನು ಆತ ಅಭಿಪ್ರಾಯಪಟ್ಟ. ಮುಕ್ತಾಹ ಪಂಚೈವ ಪಾಂಡವಾಹ ಅಂತ ಅವನ ಬಾಯಿಂದ ಹೇಳಿದ. ಆದ್ದರಿಂದ ಪಂಚಪಾಂಡವರಿಗೆ ಅದೇನೂ ಮಾಡಲಿಲ್ಲ. ಆದರೆ ಈ ಉತ್ತರೆಯ ಗರ್ಭ ಏನಿತ್ತು ಅದರ ಮೇಲೆ ಮಾತ್ರ ಆ ಅಸ್ತ್ರ ಹೋಗಿ ಬೀಳುವುದನ್ನು ಅವನ ಮನಸ್ಸಿನಲ್ಲಿ ಇಟ್ಕೊಂಡೇ ಇದ್ದ. ಇವರಿಬ್ಬರೂ ಹೇಳಿದ್ರು ಕೂಡ ಅದನ್ನು ಮಾಡಲಿಕ್ಕೆ ಸಮರ್ಥನ ಆಗಲಿಲ್ಲ. ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನೇನೋ ಹಿಂತಿರುಗಿಸಿದ. ಅರ್ಜುನ ಬ್ರಹ್ಮಾಸ್ತ್ರವನ್ನು, ಅಶ್ವತ್ಥಾಮ ಪ್ರಯೋಗಿಸಿದ ಬ್ರಹ್ಮಾಸ್ತ್ರವನ್ನು ಅರ್ಜುನನೇ ಹಿಂತುಕೊಂಡ. ಆದರೆ ಆ ಅಶ್ವತ್ಥಾಮನ ಅಭಿಪ್ರಾಯ, ಇಂಟೆನ್ಷನ್ ಇನ್ನೂ ಕೂಡ ಉತ್ತರೆಯ ಗರ್ಭವನ್ನು ಕೊಲ್ಲುವುದಾಗಿದ್ದರಿಂದ ಅದನ್ನು ಪೂರ್ಣವಾಗಿ ಆತನಿಂದ ಮಾಡಲಿಕ್ಕಾಗಲಿಲ್ಲ. ಆತ ಮಾಡಿದ್ದೇನಾಯಿತು, ಪಾಂಡವರನ್ನು ಉಳಿಸ್ಲಿಕ್ಕೆ ಮಾತ್ರ ಅದು ಸಮರ್ಥವಾಯಿತು. ಇದು ನಾವು ಗಮನಿಸಬೇಕು. ಆದ್ದರಿಂದಲೇ ಕೃಷ್ಣ ಉತ್ತರೆಯ ಗರ್ಭದ ಒಳಗೆ ಪ್ರವೇಶ ಮಾಡಿ ಅಲ್ಲಿ 16 ವರ್ಷದ ಒಬ್ಬ ಯುವಕನಂತೆ ನಿಂತು, ಅದೆಲ್ಲ ಮುಂದೆ 11ನೇ ಸ್ಕಂದದಲ್ಲಿ 11ನೇ ಅಧ್ಯಾಯದಲ್ಲಿ 1ನೇ ಸ್ಕಂದದ 11ನೇ ಅಧ್ಯಾಯದಲ್ಲಿ ಆ ಎಲ್ಲ ವಿಷಯ ಬರೋದಿದೆ. ನಾವು ಅದನ್ನ ಈಗಾಗಲೇ ಹಿಂದೆ ನೋಡಿದ್ದೇವೆ. ಅಲ್ಲಿ ಹೋಗಿ ಯಾಕೆ ಅವನು ನಿಲ್ಲಬೇಕಾಯಿತು? ಬ್ರಹ್ಮಾಸ್ತ್ರವನ್ನು ಇವನು ಹಿಂತುಕೊಂಡಿದ್ದು ಹೌದು ಅರ್ಜುನ, ಆದರೆ ಆ ಹಿಂತುಕೊಂಡದ್ದು ಮತ್ತು ಹಿಂತೆಗೆದುಕೊಂಡಿರುವ ವ್ಯಾಪ್ತಿ ಅದು ಪಾಂಡವರಿಗೆ ಸಂಬಂಧಪಟ್ಟದ್ದು ಮಾತ್ರ. ಅಶ್ವತ್ಥಾಮನ ಅಭಿಪ್ರಾಯ ಏನಿತ್ತು, ಅದನ್ನು ಉತ್ತರೆ ಗರ್ಭದ ಮೇಲೂ ಕೂಡ ನಾನು ಪ್ರಯೋಗ ಮಾಡಬೇಕು ಅಂತ, ಅದು ಆತನ ಕೈಯಿಂದ, ಅರ್ಜುನನ ಕೈಯಿಂದ ಆಗುವಂಥದ್ದು ಇರಲಿಲ್ಲ.
ಆದ್ರಿಂದಲೇ ಅದು ಆ ಅಸ್ತ್ರ ಈಗಾಗಲೇ ಅವನು ಬಿಟ್ಟು ಬಿಟ್ಟಿದ್ದಾನೆ, ಅವನು ಬತ್ತಳಿಕೆಯಿಂದ ಹೊರಗೆ ಬಂದಾಗಿದೆ. ಅದು ಆ ಉತ್ತರೆ ಗರ್ಭದ ಹತ್ರ ಧಾವಿಸಿ ಬಿಟ್ಟಿತ್ತು. ಕೂಡಲೇ ಯಾವಾಗ ಈ ಅಶ್ವತ್ಥಾಮ ಇದನ್ನು ಮಾಡಲಿಕ್ಕೆ ಒಪ್ಪಲಿಲ್ಲ, ಅವನ ಅಭಿಪ್ರಾಯ ಏನಿದೆ ಅಂತ ಗೊತ್ತಾಯ್ತು ಇವನಿಗೆ. ಜಾನಾಮಿತೆ ದುಷ್ಟಾಂ ಮತಿಂ, ಪಾಂತ ಸಂತತಿಯನ್ನು ಕೊಲ್ಲಬೇಕು ಅಂತಿದೆಯಲ್ಲ, ನೀನೀಗ ಅದನ್ನು ಮಾಡು, ನಾನು ನಿನಗೆ ತಕ್ಕ ಪ್ರತೀಕಾರ ಮಾಡ್ತೇನೆ ಅಂತ ಅವನಿಗೆ ಶಾಪ ಕೊಟ್ಟ. ದುರ್ಗಂಧಯುಕ್ತನಾಗಿ ಎಲ್ಲ ಕಡೆ ಸಂಚಾರ ಮಾಡು ಅಂತ ಹೇಳಿದ, ಅದೆಲ್ಲ ಗೊತ್ತಿದೆ. ಅದೇ ಸಂದರ್ಭದಲ್ಲೇ ಅವನೇನು ಮಾಡಿದ, ಕೃಷ್ಣ ಎಲ್ಲರ ಗರ್ಭದಲ್ಲೂ ಇರ್ತಾನೆ, ಎಲ್ಲ ಮಕ್ಕಳನ್ನು ಅವನೇ ಕಾಪಾಡುವವನು. ಒಂದು ನಿರ್ದಿಷ್ಟವಾದ ವಿಶಿಷ್ಟವಾದ ರೂಪದಿಂದ ಉತ್ತರೆ ಗರ್ಭದ ಒಳಹೊಕ್ಕು ಕರೆಯಲ್ಲಿ ಗದೆಯನ್ನು ಹಿಡಿದು ಅಂಗುಷ್ಟ ಮಾತ್ರದ ರೂಪದಿಂದ ಆ ಉತ್ತರೆ ಗರ್ಭವನ್ನು ಆತ ರಕ್ಷಿಸ್ಲಿಕ್ಕೆ ತೊಡಗಿದ. ಯಾವಾಗಿದು? ಆವಾಗೇನು ಬ್ರಹ್ಮಾಸ್ತ್ರ ಬಿಟ್ಟಿದ್ನಲ್ಲ, ಅಶ್ವತ್ಥಾಮ ಅದನ್ನು ಹಿಂತುಕೊಳ್ಳಿಕ್ಕೆ ಒಪ್ಪಲಿಲ್ಲಲ್ಲ, ಆವಾಗಲೇ ಅಪಾಯ ಪ್ರಾರಂಭ ಆಗಿತ್ತು ಆ ಗರ್ಭಕ್ಕೆ. ಉತ್ತರೆ ಬಂದು ವಿಲಾಪ ಮಾಡಿ ಆತನ ಕರಿಬೇಕಾದಿದ್ದಿದ್ದಿಲ್ಲ, ಇದನ್ನು ಗಮನಿಸಿ. ಆದ್ರಿಂದ ಉತ್ತರೆ ಗರ್ಭಕ್ಕೆ ಆವಾಗಲೇ ಅಪಾಯ ಪ್ರಾರಂಭ ಕಂಡಿತ್ತು, ಆವಾಗಲೇ ಗರ್ಭದೊಳಗೆ ಹೋಗಿ ರಕ್ಷಣೆ ಪ್ರಾರಂಭಿಸಿ ಬಿಟ್ಟಿದ್ದ ಕೃಷ್ಣ. ಉತ್ತರೆ ಆತನನ್ನು ಕರೆಯಬೇಕಾದ ಅಗತ್ಯವೇ ಇಲ್ಲ. ಕರೆದಿಲ್ಲ ಅಂತ ಅನ್ನೋದು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ ಅದಕ್ಕೆ ಹೇಳಲಿಲ್ಲ. ಕರೆದೇ ಇಲ್ಲ ಅವಳು. ಅದು ಕಥೆ ಯಾಕೆ ಭಾಗವತದಲ್ಲಿ ಬಂದಿದೆ ಅದೆಲ್ಲ ವಿಚಾರ ಬೇರೆ, ಅದನ್ನು ನಾವು ಮತ್ತೊಂದು ಸರಿ ಪ್ರತ್ಯೇಕವಾಗಿ ವಿಚಾರ ಮಾಡಬೇಕು. ಆ ಕಥೆಯನ್ನು ಪ್ರಕ್ಷಿಪ್ತವೇ ಅಥವಾ ಭ್ರಾಮಕವಾದ ಕಥೆಯೇ, ಅದನ್ನೆಲ್ಲ ವಿಚಾರ ಮಾಡಬೇಕು. ಇಲ್ಲಿ ಒಂದು ಸಂಗತಿ ನಾವು ಗಮನಿಸ್ಬೇಕೇನೆಂದರೆ, ಈ ಅಸ್ತ್ರಗಳೇನಿರ್ತಾವಲ್ಲ, ಬ್ರಹ್ಮಾಸ್ತ್ರ ಮೊದಲಾದ ಅಸ್ತ್ರಗಳು, ಇವು ಸ್ಮಾರ್ಟ್ ವೆಪನ್ಸ್. ಇವತ್ತು ಹೇಗೆ ಸ್ಮಾರ್ಟ್ ಫೋನ್, ಸ್ಮಾರ್ಟ್ ಟಿವಿ ಮೊದಲಾದವುಗಳಿವೆ, ಹಾಗೆ ಅದೊಂದು ಸ್ಮಾರ್ಟ್ ವೆಪನ್. ಹಾಗೆ ಇವತ್ತು ಕೂಡ ಸ್ಮಾರ್ಟ್ ವೆಪನ್ಸ್ಗಳು ಎಲ್ಲ ಕಡೆ ಇದ್ದೇ ಇವೆ. ಏನು ಮಿಸೈಲ್ಸ್ ಪ್ರಯೋಗ ಮಾಡ್ತಾರಲ್ಲ ಒಂದು ದೇಶದ ಮೇಲೆ ಇನ್ನೊಂದು ದೇಶದವರು, ಅವೆಲ್ಲ ಕಂಪ್ಯೂಟರ್ನಿಂದ ನಿಯಂತ್ರಿತ ಆಗಿರ್ತವೆ. ನಿಮ್ಗೆ ಗೊತ್ತಿದ್ದೇ ಇದೆ. ಅವರು ಒಬ್ಬರು ಪ್ರಯೋಗ ಮಾಡುವಾಗ ಯಾವ ಗುರಿಯ ಮೇಲೆ ಅದು ಹೋಗಿ ಬೀಳಬೇಕು ಅಂತ ಪ್ರಯೋಗ ಮಾಡಿರ್ತಾರೆ. ಅರ್ಧ ಹಾದಿಗೆ ಹೋದ ಮೇಲೆ ಅದನ್ನು ಮತ್ತೆ ನಿಯಂತ್ರಿಸಿ ಗುರಿ ಬದಲು ಮಾಡಬಹುದು. ಇದು ನಮ್ಗೆ ಗೊತ್ತಿರಬೇಕು. ತೀರಾ ಎಲ್ಲರಿಗೂ ಆ ಸಣ್ಣ ಸಣ್ಣ ಅಂಶ ಗೊತ್ತಿರಲಿಕ್ಕಿಲ್ಲ. ಹೋಗಲಿ, ನಾನೇನು ಮಿಲಿಟರಿ ತಜ್ಞನೂ ಅಲ್ಲ, ಮಿಲಿಟರಿ ಭಾಗವಹಿಸಿದವನೂ ಅಲ್ಲ, ಎಲ್ಲ ಓದಿ ಗೊತ್ತಿದೆ ಅಷ್ಟೆ. ಒಂದು ಬಿಲ್ಲಿನಿಂದ ಬಾಣ ಹೊರಟ ಮೇಲೆ ಒಂದು ರೈಫಲ್ನಿಂದ, ಅದು AK-47 ಅಂತ ಸ್ಟ್ಯಾಂಡರ್ಡ್ ರೈಫಲ್ಲೇ ಇರಲಿ ಅಥವಾ ಯಾವುದೇ ಅತ್ಯಾಧುನಿಕ ಪಿಸ್ತೂಲ್ ಇರಲಿ, ಅದರಿಂದ ಗುಂಡು ಹೊರಗೆ ಬಂದ ಮೇಲೆ ಅದರ ಗುರಿಯನ್ನು ನಾವು ತಪ್ಪಿಸ್ಲಿಕ್ಕೆ ಬರೋದಿಲ್ಲ. ಅದನ್ನು ಏನಾದರೂ ಮಾಡಿ ಆ ಗುಂಡನ್ನು ತಡೆ ಹಿಡಿಬೋದು ಹೊರತು ಗುಂಡಿನ ದಿಕ್ಕನ್ನು ಬದಲಾಯಿಸ್ಲಿಕ್ಕೆ ಬರೋದಿಲ್ಲ, ಗುಂಡನ್ನು ಹಿಂತುಕೊಳ್ಳಿಕ್ಕೆ ಬರೋದಿಲ್ಲ. ಆದರೆ ಈ ಮಿಸೈಲ್ಸ್ ಏನಿವೆ ಅದು ಪ್ರಯೋಗ ಮಾಡುವವರು ಕೂಡ ಕಂಪ್ಯೂಟರ್ಗಳ ಮೂಲಕ ಅತ್ಯಾಧುನಿಕ ಕಂಪ್ಯೂಟರ್ಗಳ ಮೂಲಕ ಪ್ರಯೋಗ ಮಾಡ್ತಾರೆ. ಹೋಗಿ ಬೀಳುವ ಸ್ಥಳವನ್ನು ನಡುವೆ ಎಲ್ಲಾದರೂ ತಪ್ಪಿಸ್ಬೇಕು ಅಂತಿದ್ರೆ ಅಥವಾ ಡಿಲೇ ಮಾಡಬೇಕು ಅಂತಿದ್ರೆ, ಅದನ್ನು ಗುರಿಯ ಬೇರೆ ಕಡೆ ಹೋಗಿ ಬೀಳಬೇಕು ಅಂತಿದ್ರೆ ಅದನ್ನು ಖಂಡಿತವಾಗಿ ಅವ್ರು ಮಾಡಬಲ್ಲರು. ನೀವು ಇದನ್ನು ಅಂತರ್ಜಾಲದಲ್ಲಿ ಹುಡುಕಾಡಿದರೆ ಇದನ್ನು ತಿಳ್ಕೋಬಹುದು. ಇವತ್ತಿನ ಯುಗದಲ್ಲಿ ಅದೆಲ್ಲ ಶಕ್ತಿ ಇದೆ. ಹಾಗಿರುವಾಗ ಸಿದ್ಧಮಂತ್ರರಾದಂಥ ಅಶ್ವತ್ಥಾಮ ಅರ್ಜುನನಂಥವರಿಗೆ ಇದೇನು ಕಷ್ಟ ಅಲ್ಲ. ಪಂಚಪಾಂಡವರ ಮೇಲೆ, ಅವರ ಸಂತತಿ ಮೇಲೆ, ಎಲ್ಲದರ ಮೇಲೂ ಇದು ಹೋಗಿ ಬೀಳಲಿ ಅಂತ ಉದ್ದೇಶಪಟ್ಟಿದ್ದ. ಆದರೆ ಅಶ್ವತ್ಥಾಮ ಕೃಷ್ಣ ಮತ್ತು ವ್ಯಾಸರ ಸೂಚನೆಯಂತೆ ಪಾಂಡವರು ಮುಕ್ತರಾಗಲಿ ಅಂತ ತನ್ನ ಇಂಟೆನ್ಷನ್ ಬದಲಾಯಿಸಿದ. ಆವಾಗ ಪಾಂಡವರು ಮುಕ್ತರಾದರು. ಪಾಂಡವರು ಮುಕ್ತರಾದ ಮೇಲೆ ಆ ಉತ್ತರೆ ಗರ್ಭದ ಮೇಲೆ ತೊಡಗಿತು ಅಸ್ತ್ರ. ಅದನ್ನು ಇವನು ಏನು ಹೇಳಿದ್ರು ಬದಲಾಯಿಸ್ಲಿಕ್ಕೆ ಒಪ್ಪಲಿಲ್ಲ. ಅಲ್ಲಿ ಗುರಿ ಬದಲಾಗಲಿಲ್ಲ. ಆವಾಗ ಕೂಡಲೇ ಕೃಷ್ಣ ಅಲ್ಲಿ ಗರ್ಭದೊಳಗೆ ಪ್ರವೇಶ ಮಾಡಲೇಬೇಕಾಯಿತು. ಪಾಂಡವರಿಗೆ ಅಪಾಯ ತಪ್ಪಿತ್ತು, ಗರ್ಭಕ್ಕೆ ಅಪಾಯ ತಪ್ಪಲಿಲ್ಲ. ಉತ್ತರೆ ಕರಿಬೇಕಾದ ಅಗತ್ಯವೇ ಇಲ್ಲ. ಇದಲ್ಲದೆ ಇನ್ನೊಂದು ಸಂಗತಿ ಇದೆ. ಈ ತಾತ್ಪರ್ಯ ನಿರ್ಣಯದಲ್ಲಿ ಮಹಾಭಾರತದಲ್ಲಿ ನಾವೀಗೇನು 8ನೇ ಭಾಗವತದಲ್ಲಿ 8ನೇ ಸ್ಕಂಧ ಏನು ನೋಡ್ತಾ ಇದ್ದೀವಲ್ಲ, ಅಲ್ಲಿ ಪಂಚಪಾಂಡವರ ಎದುರಿಗೆ ಅಸ್ತ್ರಗಳು ಬಂದವು ಅಂತಿದೆಯಲ್ಲ, 5 ಬಾಣಗಳನ್ನು ನೋಡಿದರು ಅಂತ. 5 ಬಾಣಗಳು ಬಂದವು ಅಂತ ಏನಿದೆಯಲ್ಲ, ಅದು ಕೂಡ ಅಲ್ಲಿ ಇಲ್ಲದೆ ಇರುವಂತಹ ಕಥಾ. ಅದು ತರ್ಹೇವಾದ್ಯ ಭೃಗುಶ್ರೇಷ್ಠ ಪಾಂಡವಾ ಪಂಚಸಾಯಕಾನ್ ಆತ್ಮನಃ ಅಭಿಮುಖಾನ್ ದೀಪ್ತಾನ್ ಆಲಕ್ಷ್ಯ ಅಸ್ತ್ರಾಣ್ಯುಪಾದದು ಅಂತ 8ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕದಲ್ಲಿದೆ. 5 ಬಾಣಗಳು ಪಾಂಡವರ ಕಡೆಗೆ ಬೆನ್ನಟ್ಟಿ ಬಂದವು. ಒಂದು ಬಾಣ ಉತ್ತರೆ ಗರ್ಭದ ಕಡೆಗೆ ಧಾವಿಸ್ತಿತ್ತು ಅಂತ. ಉತ್ತರೆ ಗರ್ಭಕ್ಕೆ ಅಪಾಯ ಇತ್ತು ಅಂತ ಅನ್ನೋದು ವಿಷಯ ಸರಿ. ಆದರೆ ಪಾಂಡವರಿಗೆ 5 ಬಾಣಗಳು ಬೆನ್ನಟ್ಟಿದ್ದವು ಅಂತ ಅನ್ನೋದು ತಾತ್ಪರ್ಯ ನಿರ್ಣಯದಲ್ಲಿ ಇಲ್ಲ. ಪಾಂಡವರಿಗೆ ಇದ್ದ ಗುರಿ ತಪ್ಪಿ ಹೋಗಿದೆ. ಪಾಂಡವರ ಮೇಲೆ ಅಶ್ವತ್ಥಾಮ ಇಟ್ಟ ಗುರಿ ತಪ್ಪಿ ಹೋಗಿದೆ. ಮುಕ್ತಾ ಪಂಚ ಪಾಂಡವಾಹ ಅಂತ ಅವನು ತನ್ನ ಮನಸ್ಸಿನಿಂದ ಗುರಿಯನ್ನು ಹಿಂತುಕೊಂಡ ಮೇಲೆ ಅವ್ರಿಗೆ ಅಪಾಯ ಇದ್ದು ತಪ್ಪಿ ಹೋಗಿದೆ. ಅವ್ರ ಮೇಲೆ 5 ಬಾಣಗಳು ಬೀಳುವ ಪ್ರಶ್ನವೇ ಇಲ್ಲ. ಅದನ್ನು ಭಾಗವತದಲ್ಲಿ ಬಂದಂಥ ಆ ಸಂಗತಿಯನ್ನು ಕೂಡ ನಾವು ಸ್ವೀಕಾರ ಮಾಡಬೇಕಾಗಿಲ್ಲ. ಅದರಿಂದ ಉತ್ತರೆ ಆತನನ್ನು ಕರೆದಳು ಅಂತನ್ನುವಂಥ ಸಂಗತಿಯು ಕೂಡ ನಾವು ನಂಬಬೇಕಾದ್ದಿಲ್ಲ. ಉತ್ತರೆ ಕರೆಯೋದಕ್ಕಿಂತ ಮುಂಚೆನೇ ಆ ಗರ್ಭಕ್ಕೆ ಅವನು ರಕ್ಷಣೆ ಕೊಟ್ಟಿದ್ದ ಅಂತಿದು ನನ್ನ ಅಭಿಪ್ರಾಯ.
ಅದರೊಂದಿಗೆ ಈ ಭಾಗ ಸಮಾಪ್ತವಾಗಿದೆ. ಇದರ ಮುಂದಿನ ಭಾಗದಲ್ಲಿ ಇದರ ಕುರಿತಾಗಿ ಇನ್ನಷ್ಟು ಉಲ್ಲೇಖಗಳನ್ನು ಹಾಗೆ ಮಹಾಭಾರತದಲ್ಲಿ ಬಂದ ಘಟನಾವಳಿಗಳನ್ನು ಕೂಡ ಹೇಳ್ತೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನ ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.